ಈಗಾಗಲೇ ಈ ಜ್ಞಾನಾಮೃತ ಅನ್ನುವಂತಹ ಸಂಸ್ಥೆ ಬ್ರಹ್ಮಶ್ರೀ ತತ್ವ ಪ್ರವಚನ ಮತ್ತು ಪುಣ್ಯಧಾಮ ಅನ್ನುವಂತಹ ಕಾರ್ಯಕ್ರಮ ಅಂದ್ರೆ ಮನೆಯ ಆಚಾರ ವಿಚಾರದ ಕುರಿತಂತಹ ಚಿಂತನ ಕಾರ್ಯಕ್ರಮ, ಇನ್ನು ಯಕ್ಷಗಾನ ಚಂದೋಂಬುದಿಯ ರಂಗ ಪ್ರಯೋಗ ಮತ್ತು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಂತೆ. ಅದರ ಜೊತೆಗೆ ಇತ್ತೀಚೆಗಷ್ಟೇ ಈ ಕೊರೋನಾದ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ 10 ದಿವಸಗಳ ಕಾಲ ಕನ್ನಡ ಸಾಹಿತ್ಯದ ಒಂದು ಆಯ್ದ ಕಾವ್ಯಗಳಿಂದ ಆಯ್ದ ಭಾಗವನ್ನ ಹಿಡಿದುಕೊಂಡು ಕಾವ್ಯ ಕಲರವ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹೊಸ ಕುಡಲ್ ಚಾನಲ್ ಸಹಭಾಗಿತ್ವದಲ್ಲಿ ಇದನ್ನು ನಡೆಸಿಕೊಂಡು ಬಂದಿದೆ. ಈ ಹೊತ್ತು ಇದರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ದಿನಕರ್ ಎಸ್ ಬಚ್ಚನಾಡಿ ಇವರ ಛಂದಸ್ಸಿನ ಗುರುಗಳು ಆಗಿರುವಂತಹ ದಿವಂಗತ ಡಾಕ್ಟರ್ ಎನ್ ಶಿಮಂತೂರು ನಾರಾಯಣ ಶೆಟ್ಟಿ ಇವರ ಸ್ಮರಣಾರ್ಥ ಇವರು ಕೈಗೊಂಡಿರುವಂತಹ ಜ್ಞಾನಾಮೃತದ ವತಿಯಿಂದ ಕೈಗೊಂಡಿರುವಂತಹ ಈ ಛಂದಸ್ಸು ಅಧ್ಯಯನ ತರಬೇತಿ 1 ವರ್ಷಗಳ ಕಾಲ ಉಚಿತವಾದ ಈ ತರಬೇತಿಯನ್ನ ಆನ್ಲೈನ್ ಮೂಲಕ ಇವರು ನಡೆಸಿಕೊಡ್ತಾ ಇದ್ದಾರೆ. ದಿವಂಗತ ಶಿಮಂತೂರು ನಾರಾಯಣ ಶೆಟ್ಟಿ ಅವರು ಯಕ್ಷಗಾನ ವಲಯದಲ್ಲಿ ಯಕ್ಷ ಚಂದೋ ಬ್ರಹ್ಮ ಅನ್ನುವಂತಹ ನೆಗಳ್ತೆಯನ್ನು ಪಡೆದವರು ಮತ್ತು ತಮ್ಮ ಯಕ್ಷಗಾನ ಚಂದೋಂಬುದಿ ಅನ್ನುವಂತಹ ಕೃತಿಗೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಿಲೇಟ್ ಪದವಿಯನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಯಕ್ಷಗಾನ ಅನರ್ಘ್ಯ ಚಂದೋರತ್ನಗಳು, ವಿಚಿತ್ರ ತ್ರಿಪದಿ ಮತ್ತು ದೇಸಿ ಚಂದೋಬಂಧಗಳ ಪುದುವಟ್ಟು ಎನ್ನುವಂತಹ ಛಂದಸ್ಸಿನ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಇವರ ಈ ಸೇವಾ ಕೈಂಕರ್ಯವನ್ನ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಜ್ಞಾನಾಮೃತದ ವತಿಯಿಂದ ನಡೆಸಿರುವ ಈ ಛಂದಸ್ಸು ತರಬೇತಿಯ ಉದ್ಘಾಟನಾ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಇಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅತಿಥಿ ಅತ್ಯಾಗತ ತಮ್ಮ ಆಡಿಯೋವನ್ನ ದಯವಿಟ್ಟು ಮ್ಯೂಟ್ ಮಾಡಿಟ್ಟುಕೊಂಡು ತಮ್ಮ ಸರದಿ ಬಂದಾಗ, ಮಾತನಾಡುವಂತಹ ಸಮಯ ಬಂದಾಗ ಇದನ್ನ ಅನ್ಮ್ಯೂಟ್ ಮಾಡಿಕೊಂಡ್ರೆ ಕೇಳುಗರಿಗೆ ಇದು ಅನುಕೂಲ ಆಗಿರುತ್ತದೆ ಅನ್ನುವ ಕಾರಣಕ್ಕಾಗಿ ಈಗ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಜ್ಞಾನಾಮೃತ ಯಕ್ಷಗಾನ ಚಂದೋಬುದಿಯ ರಂಗ ಪ್ರಯೋಗದ ಸಂದರ್ಭ ಭಾಗವತರಾಗಿ ನಮ್ಮ ಜೊತೆ ಸಹಕರಿಸಿದಂತಹ ಶಿವಪ್ರಸಾದ್ ಜನಪದವರು ಇವರು ಈ ಹೊತ್ತು ಈ ಪ್ರಾರ್ಥನೆಯನ್ನು ನಡೆಸಿಕೊಳ್ಳುವುದಕ್ಕಿದ್ದಾರೆ. ಶಿಮಂತೂರು ನಾರಾಯಣ ಶೆಟ್ಟಿ ಅವರು ತನ್ನ 14ನೇ ವಯಸ್ಸಿನಲ್ಲಿ ಬರೆದಿರುವಂತಹ ಕಟೀಲು ಕ್ಷೇತ್ರ ಮಹಾತ್ಮೆಯ ಪದ್ಯವನ್ನ ಇವತ್ತು ಆಡ್ತಾ ಇದ್ದಾರೆ. ಬೇಡಿನ ಕನಕಗಿರಿ ಜಾಬಾದ ಚಿತ್ತ ಭ್ರಮರಿ ಅನ್ನುವಂತ ಹಾಡು ರುದ್ರವಾರ್ಧಿಕ ಎಂಬ ಅಂಶಗನ ಛಂದಸ್ಸಿನ ಷಟ್ಪದಿ. ಇದನ್ನ ಈಗ ಶಿವಪ್ರಸಾದ್ ಜನಪದ ಇವರ ಧ್ವನಿಯಲ್ಲಿ ನಾವು ಕೇಳೋಣ. ಸದಾ ನಂದಿ ನೀರಜಾಕ್ಷ ಶ್ರೀಶ ಕ್ರಮದಿ ಸಂದೋ ನಾಡಿ ತಾರಿ ಪ್ರತಿಮಂದಾರಮು ಪಾಡದೊಪ್ಪಿ ಸೌಗಂಧಿಕಾ ಸಂಜೀವವೆನೆ ನಿತ್ಯೋ ನಾಡ ಭಕ್ತ ರಕ್ಷೆಯಾಗಿ ಕೋಡಿ ಜನ್ಮಂದಿರ ವಸಾಗೋ ಮೋಡಿಯೋ ಚಂಡ ಮೋಡಿಯೋ ಚಂಡ ಶೋಭಾವೋ ತ್ರಿಪದಿ ಮಂತ್ರವಾಣಿಯ ಬೆರೆಯಲೆಂದು ಹರಸಲೆಮ್ಮರು ಅತಿ ಮಂತ್ರವಾಣಿಯಾಗಿ ಮೆರೆಯಲೆಂದು ಹರಸಲೆಮ್ಮರು ಎಲ್ಲರಿಗೂ ಆದರಣೀಯ ವಂದನೆಗಳು. ಮೊದಲಾಗಿ ಗುರುಗಳನ್ನು ಸ್ಮರಿಸ್ತೇನೆ. ಚಂದೋ ಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರ ಸ್ಮರಣಾರ್ಥ ಛಂದಸ್ಸು ಅಧ್ಯಯನದ ಉದ್ಘಾಟನೆ ಈ ಹೊತ್ತು ಅಂತರ್ಜಾಲದ ಮೂಲಕ ನೆರವೇರಲಿದೆ. ಛಂದಸ್ಸಿನ ಅಧ್ಯಯನದ ಆಸಕ್ತರಾಗಿ ಎಳತ್ತೂರು ಮಾಸ್ಟರ್ ಮನೆಗೆ ಹೋದವರಿಗೆ ಬಂದವರಿಗೆ ಉಚಿತವಾಗಿ ವಿದ್ಯಾದಾನ ಮಾಡಿ ಊಟೋಪಚಾರದೊಂದಿಗೆ ಪೋಷಿಸಿದ
ಗುರುವರೇಣ್ಯರ ಸ್ಮರಣಾರ್ಥ ಇಂತಹ ತರಬೇತಿ ನಡೆಸುವುದು ಆದ್ಯ ಕರ್ತವ್ಯವಾಗಿದೆ. ಈ ಹೊತ್ತು ಉದ್ಘಾಟನೆಯನ್ನು ತಮ್ಮ ಶುಭಕರವಾದ ಮಾತಿನಿಂದ ನೆರವೇರಿಸಲಿದ್ದಾರೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು. ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಇದರ ಸದಸ್ಯರಾಗಿದ್ದಾರೆ. ಯಕ್ಷಗಾನ ಛಂದಸ್ಸು ಒಂದು ಅಧ್ಯಯನ, ಇವರ ಮಹತ್ವದ ಸಂಶೋಧನಾ ಪ್ರಬಂಧ. ಇದರ ಮೂಲಕ PhD ಪದವಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಕರ್ನಾಟಕ ಯಕ್ಷಗಾನ ಕವಿಚರಿತೆ ಸೇರಿದಂತೆ ಹಲವು ಕೃತಿಗಳು ಹಾಗೂ ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ. ಅವೆಲ್ಲ ಪ್ರಕಾಶಗೊಂಡಿವೆ. ಅಷ್ಟಾವಧಾನಿಯಾಗಿ, ಕವಿಯಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಹೀಗೆ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ವಿದೇಶಗಳಲ್ಲೂ ಅವರು ಸಿದ್ಧ ಸಂಪನ್ನರು, ಮಾನಿತರಾಗಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಜ್ಞಾನಾಮೃತ ಮಂಗಳೂರು ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ಶುಭ ಸಂಚನೆ ಮಾಡಲಿರುವವರು ಡಾಕ್ಟರ್ ಮೋಹನ ಕುಂಟರ್, ಮುಖ್ಯಸ್ಥರು ಭಾಷಾಂತರ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ಸಣ್ಣ ಕಥೆಗಳ ಸಂಶೋಧನೆ ಮೂಲಕ PhD ಪದವಿ ಪುರಸ್ಕೃತರಾಗಿದ್ದಾರೆ. ಯಕ್ಷಮಂಗಳ ಪ್ರಶಸ್ತಿ ಮಾನಿತವಾಗಿರುವಂಥ ಯಕ್ಷಗಾನ ಆಚಾರ್ಯ ಗ್ರಂಥ, ಹಾಗೆಯೇ ಯಕ್ಷಗಾನ ವಾಚಿಕ ಅಧ್ಯಯನ ಇತ್ಯಾದಿ ಕೃತಿಗಳು ಸೇರಿದಂತೆ ಹಲವು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಯಕ್ಷಗಾನ ಆಸಕ್ತರು, ಹವ್ಯಾಸಿ ಕಲಾವಿದರಾಗಿ ಪಾತ್ರಗಳನ್ನು ಕೂಡ ನಿರ್ವಹಿಸಿದ್ದಾರೆ. ಸುಧನ್ವ ಇತ್ಯಾದಿ ಪಾತ್ರಗಳನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಡಾಕ್ಟರ್ ನಾರಾಯಣ ಶೆಟ್ಟಿ ಅವರ ಬಗ್ಗೆ ಸ್ಮರಣ ನುಡಿ ಆಡುವುದಕ್ಕೆ ಶ್ರೀ ನವನೀತ ಶೆಟ್ಟಿ ಕದ್ರಿ ಇವರು ಒಪ್ಪಿಕೊಂಡಿದ್ದಾರೆ. ಇವರು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಲೆ ಸಾಹಿತ್ಯದ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲರು. ಯಕ್ಷಗಾನ, ರಂಗಭೂಮಿ, ಮಾಧ್ಯಮ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ, ಶ್ರಮಿಸ್ತಾ ಇದ್ದಾರೆ. ನಾಟಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಶುಭ ಹಾರೈಕೆಯ ಮಾತುಗಳನ್ನಾಡಲಿದ್ದಾರೆ ಶ್ರೀ ತಾರಾನಾಥ ವರ್ಕಾಡಿ, ಸಂಪಾದಕರು ಬಲ್ಲಿರೇನಯ್ಯ ಪತ್ರಿಕೆ. ಧರ್ಮಸ್ಥಳ ಮೇಳದಲ್ಲಿ ಸುದೀರ್ಘವಾದ ಕಲಾ ಸೇವೆಯನ್ನು ಮಾಡಿದವರು, ಪ್ರಸಂಗಕರ್ತರು. ಅಷ್ಟು ಮಾತ್ರವಲ್ಲ, ಡಾಕ್ಟರ್ ನಾರಾಯಣ ಶೆಟ್ಟಿಯವರ ಪರಮಾಪ್ತ ಶಿಷ್ಯರು. ನಾರಾಯಣ ಶೆಟ್ಟರ ಕುರಿತಾಗಿ ಅಭಿನವ ನಾಗವರ್ಮ ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಆತ್ಮೀಯರಾಗಿರುವಂಥ ಶ್ರೀ ಶರತ್ ಕುಮಾರ್ ಕದ್ರಿ, ಸಂಚಾಲಕರು, ಹವ್ಯಾಸಿ ಬಳಗ ಕದ್ರಿ ರಿಜಿಸ್ಟರ್ ಮಂಗಳೂರು. ಇವರು ಕೂಡ ಜೊತೆಗಿದ್ದಾರೆ. ಯಕ್ಷಗಾನ ಪಾತ್ರಧಾರಿಯಾಗಿ, ಮದ್ದಳೆಗಾರರಾಗಿ, ತಬಲವಾದಕರಾಗಿ, ಸಂಗೀತ ರಾಗಜ್ಞರಾಗಿ, ಹೀಗೆ ಹಲವು ಮುಖವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹವ್ಯಾಸಿ ಬಳಗ ಕದ್ರಿಯ ದಶಮಾನದ ಸಂದರ್ಭದಲ್ಲಿ 100 ಸಮ್ಮಾನ, 100 ಸಂಸ್ಮರಣ ಕಾರ್ಯಕ್ರಮ, ಹಾಗೆ 100 ಯಕ್ಷಗಾನ ತಾಳಮದ್ದಲೆ ಅಥವಾ ಬಯಲಾಟ ಕಾರ್ಯಕ್ರಮಗಳನ್ನು ನಡೆಸಿ ಯಶಸ್ವಿಯಾಗಿ ಶತಕಧ್ವಜ ಎನ್ನುವ ಬಿರುದಿಗೆ ಪಾತ್ರರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆಯೇ ಡಾಕ್ಟರ್ ನಾರಾಯಣ ಶೆಟ್ಟಿಯವರ ಮನೆಯವರು ಈ ಕಾರ್ಯಕ್ರಮದಲ್ಲಿ ಸ್ಪಂದಿಸಿದ್ದಾರೆ ಮತ್ತು ಅವರ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ಪಂದಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಜ್ಞಾನಾಮೃತ ಮಂಗಳೂರು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಲಿಂಗಪ್ಪ ಸೇತಾದೇವು, ತೋನ್ಸೆ ಪುಷ್ಕಳ್ ಕುಮಾರ್, ಶಿವಪ್ರಸಾದ್ ಎಡಪದವು, ಹಾಗೆ ನಿರ್ವಹಣೆಯನ್ನು ಮಾಡುತ್ತಿರುವಂಥ ಶ್ರೀ ಸುನೀಲ್ ಪಲ್ಲಮಜಲು, ಇವರೆಲ್ಲರಿಗೆ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಈ ಉಚಿತವಾಗಿ ನಡೆಯುವಂಥ 1 ವರ್ಷದ ತರಬೇತಿಗೆ ವಿದೇಶ ಮತ್ತು ದೇಶ ಅಂದರೆ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಸೇರಿದಂತೆ ಒಟ್ಟು 85 ಮಂದಿಗಳು ಹೆಸರು ನೋಂದಾಯಿಸಿದ್ದಾರೆ. ಈ ನೆಟ್ವರ್ಕ್ ಸಮಸ್ಯೆ ಇದೆಲ್ಲ ಇದೆ, ಆದರೂ ಅವರಿಗೆ ಬರಹ ಚೌಕಟ್ಟು ಮತ್ತು ಸಂವಾದ, ಚರ್ಚೆ ಇತ್ಯಾದಿಗಳ ಮೂಲಕ ಈ ತರಬೇತಿಯನ್ನು ಯಶಸ್ವಿಗೊಳಿಸಬೇಕೆಂದು ನಿಯೋಜನೆ ಮಾಡಿದ್ದೇವೆ. ಸಂತೋಷ ಮತ್ತು ಚೈತನ್ಯವು ತುಂಬಿದೆ. 85 ಮಂದಿಗಳು, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ವಂದಿಸ್ತೇನೆ. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ. ಮುಖ್ಯವಾಗಿ ಜ್ಞಾನಾಮೃತ ಸಂಸ್ಥೆಯ ನಿರ್ದೇಶಕರಾದ ದಿನಕರ ಪಚ್ಚನಾಡಿಯವರೇ, ಇದರ ಅಧ್ಯಕ್ಷರಾದ ಲಿಂಗಪ್ಪ ಸೀತಾದೇವು ಅವರೇ, ಇಂದಿನ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನ ಮಾಡಲಿಕ್ಕೆ ಬಂದಿರುವಂತಹ ನನ್ನ ಆತ್ಮೀಯರಾದ ಡಾಕ್ಟರ್ ಮೋಹನ ಕುಂಟಾರು ಅವರೇ, ಸ್ಮರಣ ನುಡಿಯನ್ನಾಡಲಿಕ್ಕಿರುವ ಶ್ರೀಮಾನ್ ನವನೀತ ಶೆಟ್ಟಿ ಕದ್ರಿ ಅವರೇ, ಶುಭ ಹಾರೈಕೆಯನ್ನ ಮಾಡಲು ಬಂದಿರುವಂತಹ ಗೆಳೆಯ ತಾರಾನಾಥ ವರ್ಕಾಡಿ ಅವರೇ, ಶರತ್ ಕುಮಾರ್ ಕದ್ರಿ ಅವರೇ, ಎಲ್ಲ ಕನ್ನಡ ಬಂಧುಗಳೇ, ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಿಮಗೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರ ಸಂಸ್ಮರಣಾರ್ಥ ಛಂದಸ್ಸು ಅಧ್ಯಯನದ ಒಂದು ಅಂತರ್ಜಾಲ ತರಬೇತಿಯನ್ನ
ಪ್ರಾಯಃ ಕನ್ನಡದ ಇತಿಹಾಸದಲ್ಲೇ ಮೊದಲಿಗೋ ಎನ್ನುವ ಹಾಗೆ ಇಂತಹ ಒಂದು ತರಬೇತಿ ಶಿಬಿರವನ್ನ 1 ವರ್ಷಗಳ ಕಾಲ ನಡೆಸುವಂತಹ ಸಂಕಲ್ಪವನ್ನ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ನೆರವೇರ್ತಾ ಇರೋದು ನನಗೆ ತುಂಬಾ ಸಂತೋಷ ತಂದಿದೆ. ನಾರಾಯಣ ಶೆಟ್ಟರ ಸ್ಮೃತಿಯನ್ನ ಮನಸ್ಸಿಗೆ ತಂದುಕೊಂಡು ಆ ಮಧುರ ಸ್ಮೃತಿಯಲ್ಲಿ ಆ ಮಹಾನ್ ವ್ಯಕ್ತಿತ್ವಕ್ಕೆ ತಲೆವಾಗಿ ತುಂಬಾ ಸಂತೋಷದಿಂದ ಈ ತರಬೇತಿ ಶಿಬಿರವನ್ನ ನಾನು ಉದ್ಘಾಟಿಸ್ತಾ ಇದ್ದೆ. ಕನ್ನಡದ ವರಕವಿ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ಪಾದ ಪದ್ಧತಿಯಿಂದ ಪದ ಕೂಡಿ ಬರುವಾಗ ಯಾರ್ಯಾರೇ ಗುರು ಲಘು ಎಣಿಸುವರೇ. ಪಾದ ಪದ್ಧತಿಯಿಂದ ಪದ ಕೂಡಿ ಬರುವಾಗ ಯಾರ್ಯಾರೇ ಗುರು ಲಘು ಎಣಿಸುವರೇ. ಒಬ್ಬ ಮಹಾಕವಿ ಹೇಳಿದಂತಹ ಮಾತು ನೋಡಿ. ಗುರು ಲಘುವನ್ನ ಎಣಿಸಿಕೊಂಡು ಮಾತ್ರೆ ಅಂಶ ಇತ್ಯಾದಿ ಗಣಿತಗಳನ್ನ ಮಾಡಿಕೊಂಡು ಯಾರು ಪದ್ಯ ಕಟ್ಟುವುದಿಲ್ಲ. ಅದು ಪಾದ ಪದ್ಧತಿಯಿಂದ ಸಹಜವಾಗಿ ಅಂತಃಸ್ಫೂರ್ತಿಯಿಂದ ಚಂದ ಶರೀರವನ್ನು ಧರಿಸಿಯೇ ಕಾವ್ಯಾಂಗನೆ ಸೃಷ್ಟಿಯಾಗುತ್ತಾಳೆ ಅನ್ನುವುದು ಮಹಾಕವಿಯ ವಾಣಿ. ಆದ್ರೆ ನಾವಿವತ್ತು ಛಂದಸ್ಸು ಅಂತಂದ್ರೆ ಅದನ್ನು ಕೂಡಿಸಿ ಗುಣಿಸಿ ಒಂದಕ್ಷರ ತೆಗೆದು ಸೇರಿಸಿ ಏನೇನೋ ಮಾಡ್ತೇವೆ. ಹಾಗೆ ಮಾಡಿದ್ರೆ ಅದು ನಿಜವಾದ ಕಾವ್ಯವಲ್ಲ. ಛಂದಸ್ಸಿನ ಅಧ್ಯಯನದಿಂದ ನಮ್ಮ ಅಂತರಂಗದೊಳಗಡೆ ಅಂತಹ ಒಂದು ಚೈತನ್ಯ ಪ್ರಾಪ್ತಿಯಾಗಿ ನಾವು ಪದ್ಯ ಕಟ್ಟುವಾಗಲೇ ಆ ಛಂದೋಬಂಧದಲ್ಲಿಯೇ ಕವಿತೆ ಹುಟ್ಟಬೇಕು, ಕಟ್ಟುವುದಲ್ಲ ಅದು ಹುಟ್ಟಬೇಕು ಎನ್ನುವುದು ಕವಿವಾಣಿಯ ಆಶಯ. ಡಾಕ್ಟರ್ ನಾರಾಯಣ ಶೆಟ್ಟಿಯವರು ಅಂತಹ ಒಂದು ಛಂದೋಬಂಧಗಳನ್ನ ಸಹಜವಾಗಿ ಸ್ವಾಭಾವಿಕವಾಗಿ ಸೃಷ್ಟಿಸುವಂತಹ ಮಹಾನ್ ಚೈತನ್ಯವನ್ನು ಪಡೆದವರಾಗಿದ್ದರು. ಯಕ್ಷಗಾನದ ಛಂದಸ್ಸಿನ ಬಗೆಗೆ ವಿಶೇಷವಾಗಿ ಅವರ ಗಮನ ಹರಿದಿತ್ತು. ಸುಮಾರು 1985 ನವೆಂಬರ್ ತಿಂಗಳಲ್ಲಿ ಮುಂಬೈಯಲ್ಲಿ ನಡೆದಂತಹ ದ್ವಿತೀಯ ಯಕ್ಷಗಾನ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಒಂದು ಚಿಕ್ಕ ಪುಸ್ತಿಕೆಯನ್ನ ಬಿಡುಗಡೆ ಮಾಡ್ತಾರೆ. ಯಕ್ಷಗಾನ ಪದ್ಯಗಳ ಛಂದಸ್ಸಿನ ಲಕ್ಷಣದ ಸೂತ್ರಗಳು ಅನ್ನುವಂಥದ್ದು ಆ ಪುಸ್ತಕದ ವಿಷಯ. ಅದರಲ್ಲಿ ಕೆಲವು ಛಂದಸ್ಸಿನ ಬಗೆಗೆ ಮಾತ್ರ ಅವರು ಹೇಳಿದ್ರು. ಆದ್ರೆ ಪ್ರಾಯಃ ಅವರಿಗಿಂತಲೂ ಬಹಳ ಹಿಂದೆ ಈ ಬಗ್ಗೆ ಕೆಲಸಗಳಾಗಿತ್ತು. ನಮ್ಮ ಇತಿಹಾಸದಲ್ಲಿ ನಾವು ಅದನ್ನು ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ, ಅದು ಬೇರೆ ಮಾತು. ನಮ್ಮ ಬಹಳ ದೊಡ್ಡ ಛಂದಸ್ಸಿನ ವಿದ್ವಾಂಸರಾದಂತಹ ವೆಂಕಪ್ಪ ಶೆಟ್ಟಿ, KP ವೆಂಕಪ್ಪ ಶೆಟ್ಟಿ ಅನ್ನುವರು 1927 ಇಸವಿಯ ಹೊತ್ತಿಗೆ ಒಂದು ಪಂಚಕಜ್ಜಾಯ ಎನ್ನುವಂತಹ ಸ್ಮರಣ ಸಂಚಿಕೆಯಲ್ಲಿ ಯಕ್ಷಗಾನ ಛಂದಸ್ಸಿನ ಬಗೆಗೆ ಕೆಲವು ಸೂತ್ರಗಳ ಬಗೆಗೆ ಅವರು ಬರೆದಿದ್ರು. ಅಂದ್ರೆ ಆ ಕಾಲದಲ್ಲಿ ಅವರು ಆ ಯೋಚನೆಯನ್ನು ಮಾಡಿದ್ರು ಅಂತ. ಆಮೇಲೆ ನಮ್ಮ ಶಿಶಿಲದ ಕಾಪು ಸೀತಾರಾಮ ಕೆದಿಲಾಯರು ಛಂದಸ್ಸಿನ ಕುರಿತಾಗಿ 2 ಗ್ರಂಥಗಳನ್ನ ಬರೆದಿದ್ದಾರೆ. ಆದ್ರೆ ನಾರಾಯಣ ಶೆಟ್ಟರು ಈ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ಅದನ್ನು ಬಹಳ ಮುಂದುವರಿಸಿದ್ರು ಮತ್ತು ಬಹಳ ಆಳವಾದಂತಹ ಗಾಢವಾದಂತಹ ಅಧ್ಯಯನವನ್ನ ಅವರು ಮಾಡಿದರು. ಸುಮಾರು 1994 ಹೊತ್ತಿಗೆ ನಾನು ನಂದಳಿಕೆಯಲ್ಲಿ ಕಿನ್ನಿಗೋಳಿಯಲ್ಲಿ ನನ್ನ ಅಷ್ಟಾವಧಾನವನ್ನು ಮಾಡುವ ಸಂದರ್ಭದಲ್ಲಿ ಮೊದಲು ನಾರಾಯಣ ಶೆಟ್ಟರ ಪರಿಚಯ ಆಯಿತು. ಹಾಗೆ ಉಂಟಾದಂತಹ ನಮ್ಮ ಸ್ನೇಹ ಮೈತ್ರಿ ಬಹಳ ಗಾಢವಾಯಿತು. ಅವರು ಈ ಕೆಲವೇ ಛಂದಸ್ಸಿನ ಸೂತ್ರಗಳನ್ನ ಬರೆದದ್ದನ್ನ ನನ್ನಲ್ಲಿ ಹೇಳಿದಾಗ ನಾನು ಅದನ್ನು ಇನ್ನಷ್ಟು ವಿಸ್ತರಿಸಬೇಕು ಅಂತ ಅವರಲ್ಲಿ ಕೇಳಿಕೊಂಡೆ. ಪರಿಣಾಮವಾಗಿ ಅವರು ಬಹಳ ಬೃಹತ್ತಾದಂತಹ ಒಂದು ಸೂತ್ರ ಗ್ರಂಥವನ್ನ ರಚಿಸಲಿಕ್ಕೆ ಸಾಧ್ಯ ಆಯಿತು. ಸುಮಾರು 94ನೇ ಇಸ್ವಿಯಿಂದ 96ರವರೆಗೆ 2 ವರ್ಷಗಳ ಕಾಲ ನಿರಂತರ ನನ್ನ ಮತ್ತು ಅವರ ನಡುವಿನ ಒಂದು ಪತ್ರ ವ್ಯವಹಾರ, ಮಾತುಕತೆ ಇತ್ಯಾದಿಗಳಿತ್ತು. ಈ ಹೊತ್ತಿನಲ್ಲಿ ಈ ಗ್ರಂಥ, ಸೂತ್ರ ಗ್ರಂಥ ವಿಸ್ತಾರವಾಗಿ ನಿರ್ಮಾಣ ಆಯಿತು ಅಂತ ಹೇಳ್ಬಹುದು. ಆ ಸಂದರ್ಭದಲ್ಲಿ ನಾನು ಸುಮಾರು 1994 ಹೊತ್ತಿಗೆ ಮುಂಗಾರು ಪತ್ರಿಕೆಯಲ್ಲಿ ಅವರನ್ನ ಅಭಿನವ ನಾಗವರ್ಮ ಅಂತ ಹೇಳಿ ಒಂದು ಲೇಖನವನ್ನ ಬರೆದೆ. ಅವರು ಬರೆದಂತಹ ಛಂದಸೂತ್ರಗಳ ಸಂಕಲನಕ್ಕೆ ಯಕ್ಷಗಾನ ಛಂದೋಂಬುಧಿ ಅಂತ ಹೆಸರಿಡಬೇಕು ಅಂತ ಆ ದೃಷ್ಟಿಯಲ್ಲಿ ಕಟೀಲಿನ ಕೊರ್ಗಿ ಸಹೋದರರು ಕೂಡ ನಾರಾಯಣ ಶೆಟ್ಟರೊಂದಿಗೆ ತಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ಹೀಗೆ ಯಕ್ಷಗಾನ ಛಂದೋಂಬುಧಿ ಅನಂತರ ಹಂಪಿ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿಗೆ ಅದು ಯೋಗ್ಯವಾಯಿತು. ಇದೆಲ್ಲ ಇತಿಹಾಸದ ವಿಷಯ. ನಾರಾಯಣ ಶೆಟ್ಟರು ಉಸಿರಾಡಿದ್ದೇ ಛಂದಸ್ಸು.
ಛಂದಸ್ಸನ್ನ, ವಿಶೇಷವಾಗಿ ಯಕ್ಷಗಾನ ಛಂದಸ್ಸನ್ನ ಅವರನ್ನ ಯಾರಾದ್ರೂ ನೋಡಿದ್ರೆ ಕೂಡ್ಲೆ ಎಷ್ಟು ಮಾತ್ರ ತಗೊಂಡ್ರಿ ಇವತ್ತು ಅಂತಲೇ ಅಪಹಾಸ್ಯ ಮಾಡ್ತಾ ಇದ್ರು ಅಂತ ನಾನು ನೋಡಿದ್ದೇನೆ. ಯಕ್ಷಗಾನದ ಬಗೆಗೆ ಈ ಮಾತು ಬಿಡಿ, ಕನ್ನಡ ಮತ್ತು ಸಂಸ್ಕೃತದ ಛಂದಸ್ಸಿನ ಸಂದರ್ಭದಲ್ಲಿಯೂ ಕೂಡ ಛಾಂದಸರು ಎನ್ನುವ ಶಬ್ದ ಪ್ರಶಂಸಾ ವಾಕ್ಯವಾಗಿ ಬರಲಿಲ್ಲ, ನಿಂದಾ ವಾಕ್ಯವಾಗಿ ಬಂದಿದೆ ಎನ್ನುವುದನ್ನು ಗಮನಿಸಬೇಕು. ಛಾಂದಸ ಅಂತಂದ್ರೆ ಶುಷ್ಕ ಎನ್ನುವ ಅರ್ಥದಲ್ಲಿ ವಿಡಂಬನೆಯ ರೀತಿಯಲ್ಲಿ ಹಿಂದಿನವರು ಬಳಸಿದ್ದಾರೆ, ಆ ಮಾತು ಬೇರೆ. ಆದ್ರೆ ನಾರಾಯಣ ಶೆಟ್ಟರು ಅಸಾಮಾನ್ಯವಾದಂತಹ ಒಂದು ಪ್ರತಿಭೆಯಿಂದ, ತನ್ನದೇ ಆದಂತಹ ಒಂದು ಕ್ರತುಶಕ್ತಿಯಿಂದ ಪದ್ಯಬಂಧಗಳಿಗೆ ಸೂತ್ರವನ್ನ, ವೃತ್ತಿಯನ್ನ ನಿರ್ಮಾಣ ಮಾಡಿ ನಿಜವಾದ ಅರ್ಥದಲ್ಲಿ ಅಭಿನವ ನಾಗವರ್ಮರಾದರು. ಜೊತೆಗೆ ಕನ್ನಡದ ಅನರ್ಘ್ಯ ಚಂದೋರತ್ನ, ವಿಚಿತ್ರ ತ್ರಿಪದಿ ಇತ್ಯಾದಿಯಾದಂತಹ ಇತರ ಗ್ರಂಥಗಳನ್ನು ಕೂಡ ಛಂದಸ್ಸಿಗೆ ಪೂರಕವಾಗಿ ಅವರು ಬರೆದರು. ವಿಶೇಷವಾಗಿ ನನಗೆ ನಾರಾಯಣ ಶೆಟ್ಟರ ಯೋಗದಾನ ಎಲ್ಲಿದೆ ಅಂತಂದ್ರೆ, ಯಕ್ಷಗಾನದ ಸೂತ್ರಗಳು ಮಾತ್ರ ಅಲ್ಲ, ಚಿತ್ರಕಾವ್ಯ ಸದೃಶವಾದಂತಹ ಉಭಯ ಸಮಾನ ಬಂಧಗಳ ನಿರ್ಮಾಣದಲ್ಲಿದೆ. ಒಂದೇ ಛಂದೋಬಂಧ 2-3 ರೀತಿಯ ರಾಗತಾಳಗಳಿಗೆ ಅನ್ವಯವಾಗುವಂತಹ ಒಂದು ವಿಶೇಷ ಶಕ್ತಿಯನ್ನು ಪಡೆಯುವ ರೀತಿಯ ರಚನೆಯನ್ನ, ಇದಕ್ಕೆ ನಾವು ಕಾವ್ಯ ಮೀಮಾಂಸೆಯಲ್ಲಿ ಚಿತ್ರಕಾವ್ಯ ಅಂತ ಹೇಳ್ತೇವೆ. ಅಂತಹ ಚಿತ್ರ ಕವಿತೆಗಳನ್ನ ಆಧುನಿಕ ಕಾಲದಲ್ಲಿ ಬರೆದಂಥವರು ಅವರು. ಗರ್ಭ ಕವಿತೆ ಅಂತ ಒಂದು ಬೃಹತ್ತಾದ ಛಂದೋಬಂಧದ ಒಳಗಡೆ ಕಿರಿದಾದಂತಹ ಇನ್ನೊಂದು ಛಂದೋಬಂಧವನ್ನ ಇಡುವಂತಹ ಬಹಳ ಕ್ಲಿಷ್ಟಾತಿ ಕ್ಲಿಷ್ಟವಾದಂತಹ ಪ್ರತಿಭಾ ಸಾಹಸ ಇದು. ಇಂಥದ್ದನ್ನೆಲ್ಲ ನಾರಾಯಣ ಶೆಟ್ಟರು ಮಾಡಿದ್ರು ಅನ್ನುವುದು ನಮಗೆ ತುಂಬಾ ಸಂತೋಷ. ಇದಕ್ಕಿಂತಲೂ ಮಿಗಿಲಾಗಿ ನನಗೆ ನಾರಾಯಣ ಶೆಟ್ಟರ ವಿಶೇಷತೆ ಏನು ಅಂತ ಹೇಳುವುದಿದ್ರೆ, ಅವರ ಯಕ್ಷಗಾನ ಛಂದೋಂಬುದಿಯಲ್ಲಿ ನವನೀತ ಪ್ರಕರಣ ಅಂತ ಇದೆ. ನವನೀತ ಪ್ರಕರಣ ಅಂತಂದ್ರೆ ಈ ಹಿಂದಿನ ಛಂದೋಬಂಧಗಳ ಕುರಿತಾದಂತಹ ಚರ್ಚೆ ಅಲ್ಲದೆ ಸಂಭವನೀಯ ಛಂದೋಬಂಧಗಳ ಕುರಿತಾಗಿ ಅವರು ಹೇಳೋದು. ಹೊಸ ರೀತಿಯ ಬಂಧಗಳನ್ನ ಹೇಗೆ ಕಟ್ಟಬಹುದು, ಹೊಸ ವಿನ್ಯಾಸದಲ್ಲಿ ಹೇಗೆ ಪದ್ಯಗಳನ್ನ ಯಕ್ಷಗಾನದಲ್ಲಿ ಅಥವಾ ಕನ್ನಡ ಕಾವ್ಯದಲ್ಲಿ ನಿರ್ಮಾಣ ಮಾಡಬಹುದು ಎನ್ನುವಂತಹ ಸೂತ್ರವನ್ನ ನವನೀತ. ನವನೀತ ಅಂತಂದ್ರೆ ಬೆಣ್ಣೆ ಅನ್ನುವುದು ಒಂದರ್ಥ, ಇನ್ನೊಂದು ಹೊಸತಾಗಿ ಕಡದದ್ದು ಅಂತ, ಈಗ ತಾನೇ ಮತಿಸಿರುವಂತಹ ಹೊಸ ಸವಿಯನ್ನ ಉಂಟು ಮಾಡುವಂತಹುದು ಅಂತ ಅರ್ಥ. ಆ ಅರ್ಥದಲ್ಲಿ ಕೂಡ ನಾರಾಯಣ ಶೆಟ್ಟರು ಹೇಳಿದಂತಹ ಅನೇಕ ಬಂಧಗಳು ನಮಗೆ ಸ್ಫೂರ್ತಿಯನ್ನ ಕೊಡ್ತವೆ. ಯಕ್ಷಗಾನದ ಕವಿಗಳಿಗೆ ಈ ಪ್ರಜ್ಞೆ ಇರಬೇಕು. ನಮ್ಮಲ್ಲಿ ಈಗ ಮನೆ ಮನೆಗಳಲ್ಲಿ ಯಕ್ಷಗಾನ ಕವಿಗಳಿದ್ದಾರೆ, ಸಂತೋಷದ ಅಭಿಮಾನದ ಸಂಗತಿ. ಕನ್ನಡದಲ್ಲಿ ಅದೊಂದು ಬಹಳ ದೊಡ್ಡ ಕೋಡು ಎನಿಸುವಂತಹ ಸಂಗತಿ. ಆದ್ರೆ ಜೊತೆಗೆ ನಮ್ಮ ಮನೆಯೊಳಗೆ ನಾವು ಮಾತಾಡ್ತಾ ಇರೋದ್ರಿಂದ ಒಂದು ವಿನಯಪೂರ್ವಕವಾದಂತಹ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇತ್ತೀಚೆಗೆ ನಮ್ಮ ಕರಾವಳಿ ಒಂದು ಊರಿನಲ್ಲಿ ಯಕ್ಷಗಾನದ ಭಾಮಿನಿ ಷಟ್ಪದಿಯನ್ನು ರಚಿಸುವಂತಹ ಒಂದು ದೊಡ್ಡ ಸ್ಪರ್ಧೆ ನಡೆಯಿತು ಕಳೆದ ವರ್ಷದ ರಾಜ್ಯೋತ್ಸವದ ಹೊತ್ತಿನಲ್ಲಿ. ತುಂಬಾ ಜನ ಅದರಲ್ಲಿ ಭಾಗವಹಿಸಿದ್ರು ಕವಿಗಳು. ಅದರಲ್ಲಿ ಬಹುಮಾನ ವಿಜೇತರ ಪದ್ಯಗಳನ್ನು ಕೂಡ ಮುದ್ರಣ ಮಾಡಲಾಯಿತು. ಆದ್ರೆ ಬಹುಮಾನ ವಿಜೇತರ ಭಾಮಿನಿಯೂ ಕೂಡ ಛಂದೋಬದ್ಧವಾಗಿರ್ಲಿಲ್ಲ. ಇದು ತುಂಬಾ ವಿಷಾದದ ವಿಷಯ. ಅಂದ್ರೆ ಭಾಮಿನಿ ಷಟ್ಪದಿಯಂತಹ ಒಂದು ಸಹಜವಾದ ಸರಳವಾದ ಛಂದೋಬಂಧವನ್ನು ಕವಿಗಳು ಅಂತ ಅಂದುಕೊಂಡವರು ಕೂಡ 100ಕ್ಕೆ 100 ಛಂದೋಬದ್ಧತೆಯಿಂದ ಬರೆಯಲಾರರು ಅನ್ನುವುದನ್ನ ನೋಡಿದಾಗ ಬೇಸರ ಆಗ್ತದೆ. ಇದಕ್ಕೇನು ಕಾರಣ ಅಂತಂದ್ರೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲ. ಛಂದಸ್ಸಿನಂತಹ ವಿಷಯದಲ್ಲಿ ಕೇವಲ ಗ್ರಂಥಗಳು ಸಾಕಾಗೋದಿಲ್ಲ. ಗುರುಮುಖೇನ ರಾಗತಾಳಬದ್ಧವಾಗಿ ಹಾಡುವುದರ ಮೂಲಕ ಅದರ ಸೂಕ್ಷ್ಮಾತಿ ಸೂಕ್ಷ್ಮ ಸೌಂದರ್ಯಗಳನ್ನ, ಲಕ್ಷಣಗಳನ್ನ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಭಾಮಿನಿ ಷಟ್ಪದಿ ಅಂತಂದ್ರೆ ನಾವೆಲ್ಲ ಗ್ರಹಿಸಿದ ಹಾಗೆ 3-4 ಮಾತ್ರ ಅಲ್ಲ. 3 ಮಾತ್ರ ಹೇಗಿರ್ಬೇಕು, 4 ಮಾತ್ರ ಹೇಗಿರ್ಬೇಕು, ಹೇಗೆ ಇಲ್ಲದೆ, ಯಾವ ರೀತಿ ಇಲ್ಲದೆ ಇದ್ರೆ ತೊಂದರೆ ಆಗ್ತದೆ. ಇಂತಹ ಅಂಶಗಳೆಲ್ಲ ಭಾಮಿನಿ ಷಟ್ಪದಿಯಲ್ಲಿ ಇವೆ. ಆದ್ರೆ ಇದನ್ನು ಹೇಳುವುದು ಯಾರು? ನಮ್ಮ ಯಾವ ಛಂದಸ್ಸಿನ ಗ್ರಂಥಗಳಾಗಲಿ, ನಮ್ಮ ಕಲಿಕೆಯ ತರಗತಿಯಲ್ಲಾಗಲಿ ಇಂತಹ ಚರ್ಚೆಗಳಾಗೋದಿಲ್ಲ. ಇದೆಲ್ಲ ಆಗಬೇಕಾದ್ರೆ ನಾರಾಯಣ ಶೆಟ್ಟರ ಒಂದು ಚೈತನ್ಯದ ಸ್ಫೂರ್ತಿಯಿಂದ ಇಂತಹ ತರಬೇತಿ ಶಿಬಿರಗಳು ಹೊಸ ವಿದ್ಯಾರ್ಥಿಗಳ ಕೈ ಹಿಡಿದು ಅವರಿಗೆ ಪದ್ಯ ವಿದ್ಯೆಯನ್ನ ಬೋಧಿಸುವ ಹಾಗಾಗಬೇಕು. ಇದು ನನಗೆ ತುಂಬಾ ಸಂತೋಷವನ್ನ ತರುತ್ತದೆ. ಇವತ್ತು ಛಂದಸ್ಸಿನಂತಹ ಒಂದು ಅಲಕ್ಷಿತ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಇವತ್ತು ಇಡೀ ಕನ್ನಡ ಕಾವ್ಯದ ಸಂದರ್ಭದಲ್ಲಿಯೂ ಕೂಡ ಛಂದಸ್ಸನ್ನ ತಾತ್ಸಾರವಾಗಿ ನೋಡಲಾಗ್ತದೆ. ಛಂದೋಬದ್ಧ ಕವಿಗಳನ್ನ ನಿರ್ಲಕ್ಷಿಸಲಾಗ್ತಾ ಇದೆ. ನನಗೆ ಯಾಕೆ ಇದು ಅಂತ ಗೊತ್ತಾಗೋದಿಲ್ಲ. ಸಾವಿರಾರು ವರ್ಷಗಳಿಂದ ಬಂದಂತಹ ಒಂದು ಶಾಸ್ತ್ರ ಪ್ರಕಾರವನ್ನ
ಬಹಳ ಮುಖ್ಯವಾದಂತಹ ಲಯತರಂಗಿತತೆಯ ಹಾಡುಗಳ ಮುಖ್ಯ ಧಾತುವನ್ನ ನಿರ್ಲಕ್ಷಿಸುವುದು ಅಂತಂದ್ರೆ ಅದು ಯಾವ ಭಾಷೆಗಾಗಲಿ ಯಾವ ಸಾಹಿತ್ಯಕ್ಕಾಗಲಿ ಕೂಡ ಗೌರವ ತರೋದಿಲ್ಲ. ಯಾಕೆ ಬರೀ ನಮ್ಮ ಭಾರತದಲ್ಲಿ ಮಾತ್ರ ಛಂದಶಾಸ್ತ್ರ ಇರುವುದಲ್ಲ, ವಿದೇಶೀಯ ಭಾಷೆಗಳಲ್ಲಿಯೂ ಕೂಡ ಪದ್ಯ ವಿದ್ಯೆಗಳಿಗೆ ಒಂದು ಪ್ರಸ್ತಾರ ನಿಯಮ ಇದೆ. ವೈದಿಕ ಛಂದಸ್ಸಿನಲ್ಲಿ ಹೇಗೆ ವರ್ಣ ಛಂದಸ್ಸಿದೆಯೋ ಹಾಗೆ ಗ್ರೀಕ್ ಛಂದಸ್ಸಿನಲ್ಲಿ ಕೂಡ ಇಯಾಂಬ್, ಟ್ರೋಚಿ, ಡಾಕ್ಟಿಲ್, ಅನಪೆಸ್ಟ್ ಎನ್ನುವಂತಹ ಗಣ ನಿಯಮಗಳಿವೆ. ಕನ್ನಡದಲ್ಲಿ ಹೇಗೆ ಮಾತ್ರಾಗಣದ ನಿಯಮಗಳಿವೆಯೋ ಹಾಗೆ ಇಂಗ್ಲಿಷಿನಲ್ಲಿ ಶಬ್ದಾಂಶಗಳ ಆಕ್ಸೆಂಟೆಡ್ ಸಿಲಬಲ್ಸ್ ಅಂತ ನಾವು ಅದನ್ನು ಕರೀತೇವೆ. ಅಂತಹ ಛಂದಸ್ಸು ಮೆಟ್ರಿಕ್ ಸಿಸ್ಟಮ್ ಇಂಗ್ಲಿಷ್ ಕೂಡ ಭಾಷೆಯಲ್ಲಿ ಕೂಡ ಇದೆ. ಹಾಗಾಗಿ ಇದು ಪ್ರಪಂಚದ ಎಲ್ಲ ಹಾಡುಗಳಲ್ಲಿ ಎಲ್ಲಿ ಲಯತರಂಗಿತತೆಯ ಹಾಡು ಇದೆಯೋ ಅಲ್ಲೆಲ್ಲ ಈ ಶಾಸ್ತ್ರ ಇದೆ. ಅದಕ್ಕೆ 1000 ಮುಖಗಳಿವೆ. ಕನ್ನಡದಲ್ಲಿ ಕೂಡ ಇವತ್ತು ಒಳ್ಳೆಯ ಭಾವಗೀತೆಯನ್ನು ಸೃಷ್ಟಿಸುವಂತಹ ಒಂದು ಕವಿ ಪರಂಪರೆ ಕಾಣದೇ ಹೋಗಿದೆ. ನವ್ಯ ಕಾವ್ಯದ ಪ್ರಭಾವದಿಂದಾಗಿ ಅದರ ಶಕ್ತಿ ಸಾಮರ್ಥ್ಯಗಳನ್ನು ನಾನು ನಿರಾಕರಿಸ್ತಾ ಇಲ್ಲ. ಆದ್ರೆ ಸುಂದರವಾದಂತಹ ಭಾವಗೀತೆ ನಮ್ಮ ಮಕ್ಕಳಿಗೆ ಬೇಕು. ಮಗು ತೊಟ್ಟಿಲಲ್ಲಿಯೇ ಜೋಗುಳದಂತಹ ಲಯಬದ್ಧ ಹಾಡನ್ನ ಕೇಳಿ ಆನಂದಿಸ್ತದೆ. ಹಾಗಾಗಿ ಛಂದೋಬದ್ಧತೆಯ ಕಾವ್ಯವನ್ನ ನಾವು ಪೋಷಿಸಬೇಕಾಗಿದೆ, ನೀರೆರೆದು ಅದನ್ನ ಸಲಹಬೇಕಾಗಿದೆ. ಹೊಸ ಕವಿಗಳಿಗೆ ಅದರ ಸೂತ್ರಗಳನ್ನ, ಅದರ ಸೂಕ್ಷ್ಮಗಳನ್ನ ಹೇಳುವಂತಹ ವ್ಯವಸ್ಥೆ ಆಗಬೇಕಾಗಿದೆ. ಆದ್ರಿಂದ ಈ ತರಬೇತಿಯ ಒಂದು ಕಾರ್ಯಕ್ರಮವನ್ನ ಇಡೀ ವರ್ಷಗಳ ಕಾಲ ಉಚಿತವಾಗಿ ಅಂತರ್ಜಾಲದ ಮೂಲಕ ನೀಡುವಂತಹ ಒಂದು ಹೊಸ ಕಲ್ಪನೆ ನಿಜವಾಗಿಯೂ ನಾರಾಯಣ ಶೆಟ್ಟರ ಆತ್ಮಕ್ಕೆ ನಾವು ಸಲ್ಲಿಸುವಂತಹ ನಿಜವಾದಂತಹ ಒಂದು ಶ್ರದ್ಧಾಂಜಲಿ ಅಂತ ನಾನು ಭಾವಿಸಿ, ತುಂಬಾ ಪ್ರೀತಿಯಿಂದ ನಮ್ಮ ದಿನಕರ ಪಚ್ಚನಾಡಿಯವರ ಸಾರಥ್ಯದಲ್ಲಿ ಈ ಅಂತರ್ಜಾಲ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಅಂತ ಹಾರೈಸಿ, ಇದನ್ನು ಪ್ರೀತಿಯಿಂದ ಉದ್ಘಾಟಿಸಿ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ. ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲ್ಲೇ ಉದ್ಘೋಷವೇ ಕನ್ನಡ. ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲ್ಲೇ ಉದ್ಘೋಷವೇ ಕನ್ನಡ. ಜೋಗದ ಜಲ ತ್ಯಾಗದ ನೆಲ ಯೋಗದ ಬಲ ಕನ್ನಡ. ಜೋಗದ ಜಲ ತ್ಯಾಗದ ನೆಲ ಯೋಗದ ಬಲ ಕನ್ನಡ. ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲ್ಲೇ ಉದ್ಘೋಷವೇ ಕನ್ನಡ. ರತ್ನಾಕರ ಪಂಪರನ್ನ ಕಡೆದ ಕಬ್ಬ ಕನ್ನಡ, ಲಕ್ಷ್ಮೀಶ ಕುಮಾರ ವ್ಯಾಸರೊರೆದ ಕಾವ್ಯ ಕನ್ನಡ. ರತ್ನಾಕರ ಪಂಪರನ್ನ ಕಡೆದ ಕಬ್ಬ ಕನ್ನಡ, ಲಕ್ಷ್ಮೀಶ ಕುಮಾರ ವ್ಯಾಸರೊರೆದ ಕಾವ್ಯ ಕನ್ನಡ. ಆಷಡ್ಪದಿ ಆಲಾಪದಿ ಕಂಡ ತ್ರಿಪದಿ ಕನ್ನಡ. ಆಷಡ್ಪದಿ ಆಲಾಪದಿ ಕಂದ ತ್ರಿಪದಿ ಕನ್ನಡ. ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಸಿರಿಗನ್ನಡ ಕವಿಗನ್ನಡ ಕಸ್ತೂರಿ ಕನ್ನಡ. ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲ್ಲೇ ಉದ್ಘೋಷವೇ ಕನ್ನಡ. ಸರಿಗಮ ಸಂಗೀತ ಗಮಕ ಯಕ್ಷಗಾನ ಕನ್ನಡ, ಹರಿಕತೆ ಕರಪಾಲ ಮೇಳ ವೀರಗಾಸೆ ಕನ್ನಡ. ಸರಿಗಮ ಸಂಗೀತ ಗಮಕ ಯಕ್ಷಗಾನ ಕನ್ನಡ, ಹರಿಕತೆ ಕರಪಾಲ ಮೇಳ ವೀರಗಾಸೆ ಕನ್ನಡ. ಕೋಲಾಟದ ಕುಣಿದಾಟದ ಗೀಗಿ ಪದ ಕನ್ನಡ. ಕೋಲಾಟದ ಕುಣಿದಾಟದ ಗೀಗಿ ಪದ ಕನ್ನಡ. ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲ್ಲೇ ಉದ್ಘೋಷವೇ ಕನ್ನಡ. ಉದ್ಘೋಷವೇ ಕನ್ನಡ.
ಸಾಹಿತಿಗಳಿಗೆ ಅಭಿನಂದನೆಗಳು, ಸಂಘಟಕರಿಗೆ ಧನ್ಯವಾದಗಳು. ಬಹುಶಃ ಭಾರದ್ವಾಜರು ಹೇಳಿದ ಹಾಗೆ ಇತಿಹಾಸದಲ್ಲೇ ಈ ಬಗೆಯ ಒಂದು ತರಬೇತಿ ಕಾರ್ಯಕ್ರಮ ಮೊದಲಿಗೆ ಇರಬೇಕು. ಯಕ್ಷಗಾನವನ್ನು ನೋಡುವವರಿಗೆ ಛಂದಸ್ಸು ಬೇಕಾಗಿಲ್ಲ, ಅದನ್ನು ಆಸ್ವಾದನೆ ಮಾಡುವವರಿಗೂ ಬೇಕಾಗಿತ್ತು. ಆದ್ರೆ ಶ್ರೀಮಂತರು ನಾರಾಯಣ ಶೆಟ್ಟರು ಆ ಛಂದಸ್ಸನ್ನು ಅಗಾಧವಾಗಿ ತಿಳಿದುಕೊಂಡು ಅದರ ಬಗೆಗೆ ಸಹಜವಾಗಿ ಅವರು ಪದ್ಯವನ್ನು ಕಟ್ಟುವಾಗ, ಮಾತನಾಡುವಾಗ ಛಂದೋಬದ್ಧವಾದ ಲಯದ ಮೂಲಕವೇ ಮಂಡನೆ ಮಾಡ್ತಾ ಇದ್ರು. ಹಾಗಾಗಿ ಅವರು ಒಳ್ಳೆಯ ಪ್ರಸಂಗಗಳನ್ನು ಬರೆದರು, ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಅನೇಕ ವಿದ್ವತ್ ಗ್ರಂಥಗಳನ್ನು ಬರೆದರು. ನಾನು ಸುಮಾರು ಮುಂಬಯಿಯ ಒಂದು ಯಕ್ಷಗಾನ ಸಮ್ಮೇಳನ ಸಂದರ್ಭದಲ್ಲಿ 95ರಲ್ಲಿ ಇರಬೇಕು ನನ್ನ ನೆನಪು, ಅಲ್ಲಿಂದ ಸುಮಾರು 25 ವರ್ಷಗಳ ಕಾಲ ಅವರ ಜೊತೆಗೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕ ಇತ್ತು. ಹಾಗೆಲ್ಲ ನಾನು ಅವರ ವಿದ್ವತ್ತಿನ ಪರಿಚಯ ಮಾಡ್ಕೊಂಡಿದ್ದೇನೆ. ಬಹಳ ಕಷ್ಟದ ಕೆಲಸ ಅದು, ತುಂಬಾ ಪಾಂಡಿತ್ಯ ಬೇಕಾಗಿತ್ತು. ಅದಕ್ಕೆ ಬೇಕಾದಂತಹ ಪಾಂಡಿತ್ಯ ಅಷ್ಟೇ ಅಲ್ಲ, ಅದರಲ್ಲಿ ಕಲಿಯಾದ ಬೇಕು. ಈ ಬಗೆಯ ಒಂದು ರೀತಿಯ ತಜ್ಞರಿಂದಲೇ ಅವರು ಛಂದಸ್ಸಿನ ಅನೇಕ ಬಗೆಗಳನ್ನು ಒಂದೇ ಛಂದೋಲಯದಲ್ಲಿ, ಒಂದೇ ಛಂದಸ್ಸಿನ ಬಂಧದ ಒಳಗಡೆ ಇರುವ ಅನೇಕ ಲಯಗಳನ್ನು ಗುರುತಿಸಿಕೊಂಡಂತಹ ಒಬ್ಬ ಸಮರ್ಥ ವಿದ್ವಾಂಸ. ಆ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಇವತ್ತು ತರಬೇತಿ ಹಮ್ಮಿಕೊಂಡಿರೋದು, ಅದು ಅವರ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾದಂತಹ ಜನಪ್ರಬುದ್ಧನಾಡಿ ಅವರಿಗೆ ಮುಂದಾಗಿರುವುದು ಒಂದು ರೀತಿಯಲ್ಲಿ ಅವರ ಪರಂಪರೆಯ ಮುಂದುವರಿಕೆಯ ಭಾಗವಾಗಿ ಜನರನ್ನು ತಯಾರು ಮಾಡುವ ಭಾಗ ಅಂತ ನಾನು ಅನ್ಕೊಂಡಿದ್ದೇನೆ. ವಿಶೇಷವಾಗಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಕರೆದಿರೋದು ಕೂಡ ಹಾಗೇನೆ ಕಬ್ಬಿನಾಲಯವರನ್ನು. ಯಾಕಂದ್ರೆ ಕಬ್ಬಿನ ರಸ ಸವಿಯಾಗಿರುತ್ತದೆ, ಆದ್ರೆ ಛಂದಸ್ಸು ಅಷ್ಟು ಸವಿಯಲ್ಲ. ಆದ್ರೆ ಅಷ್ಟೇ ಛಂದಸ್ಸಿನ ಬಗ್ಗೆ ತಿಳುವಳಿಕೆ ಇರುವಂತಹ ವಿದ್ವಾಂಸರು ಹೌದು. ಅವರು ಆಡಿದ ಮಾತುಗಳ ಮೂಲಕ ಕೂಡ ನಮಗೆ ಛಂದಸ್ಸು ಯಾಕೆ ಬೇಕು, ಎಷ್ಟು ಅದರ ಉಪಯೋಗ ಎನ್ನುವುದನ್ನೆಲ್ಲ ಹೇಳಿದ್ದಾರೆ. ಆ ಕಾರಣಕ್ಕೆ ಅವರ ಮಾತುಗಳಿಂದ ಬಂದಂತಹ ಒಂದು ರೀತಿಯ ಸವಿ, ಕಬ್ಬಿನ ರಸ ಹಾಗೆ ಕೆಟ್ಟು ಹೋಗ್ಬಿಡ್ತದೆ. ಅದು ಬೆಲ್ಲ ಮಾಡಿದ್ರೆ ಬಹಳ ದಿನ ಉಳಿಯುತ್ತದೆ. ಅದಕ್ಕಾಗಿ ಅದನ್ನು ಬೆಲ್ಲವಾಗಿಸುವ ಕೆಲಸ ಈ ತರಬೇತಿಯಲ್ಲಿ ಆಗಬೇಕು ಅಂತ ನಾನು ಬಯಸ್ತೇನೆ. ಅನೇಕರಿಗೆ ಅದು ಅಪ್ರಿಯವಾದ ವಿಷಯ, ಶುಷ್ಕವಾದ ವಿಷಯ. ಹಾಗಾಗಿ ಛಂದಸ್ಸು ಎನ್ನುವುದು ಕಲಿತುಕೊಂಡ್ರೆ ಅದರ ಪ್ರಯೋಜನ ಏನು, ಅಧ್ಯಯನ ಮಾಡುವವರಿಗೆ ಅದರಿಂದ ಪ್ರಯೋಜನ ಏನು ಇತ್ಯಾದಿಗಳ ಬಗೆಗೆ ಎಲ್ಲ ಯೋಚನೆ ಮಾಡುವಂತ ಒಂದು ಅವಕಾಶ ಇದರಲ್ಲಿ ಇರ್ತದೆ. ಸಾಹಿತ್ಯ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ, ಅದರ ಬಣ್ಣಗಾರಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ, ವೇಷಭೂಷಣಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ, ಸಮಾಜ ಸಂಸ್ಕೃತಿ ಈ ಬಗ್ಗೆ ಅನೇಕ ಬಗೆಯ ಅಧ್ಯಯನಗಳಿವೆ. ಛಂದಸ್ಸು ಕೂಡ ಅಧ್ಯಯನ ಯೋಗ್ಯವಾದ ವಿಷಯ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹೌದು ಎನ್ನುವುದನ್ನು ಬಹುಶಃ ಈ ತರಬೇತಿನ ಮೂಲಕ ಒಂದಷ್ಟು ಜನ ಮನವರಿಕೆ ಮಾಡಿಕೊಂಡಾಗ ಬಹುಶಃ ಅದರ ವೈವಿಧ್ಯತೆ ಅರಿವಾಗಬಹುದು. ಕನ್ನಡ ಛಂದಸ್ಸಿನ ಯಾವ ಬಗೆಯನ್ನು ಯಕ್ಷಗಾನ ಪೋಷಿಸಿಕೊಂಡು ಬಂದಿದೆ ಎನ್ನುವುದು ಕೂಡ ನಮ್ಗೆ ಗೊತ್ತಾಗುತ್ತೆ. ಕೇವಲ ಲಯಕ್ಕಾಗಿ ಛಂದಸ್ಸು ಅಲ್ಲ, ಅದರ ಲಯ ಇಲ್ಲದೆ ಕಾವ್ಯ ಇರೋದೇ ಇಲ್ಲ. ಹಾಗಾಗಿ ಛಂದಸ್ಸಿನ ಒಳಗಡೆ, ಛಂದೋಬಂಧದ ಒಳಗಡೆ ವಸ್ತು, ಭಾವ, ಲಯ ಎಲ್ಲ ಸೇರ್ಕೊಂಡಿರ್ತದೆ. ಅವುಗಳನ್ನು ಅರ್ಥ ಮಾಡಿಕೊಂಡು ಸಹಜವಾದ ಬಳಕೆ ಮಾಡಿದಾಗಲೇ ಅದು ಸ್ವಾಭಾವಿಕವಾಗಿಯೇ ಅದು ಛಂದೋಬದ್ಧವಾಗಿರುತ್ತದೆ. ಮಾತ್ರೆಗಳ ಲೆಕ್ಕ ಹಾಕೊಂಡು, ಲಘು ಗುರುಗಳ ಲೆಕ್ಕ ಹಾಕೊಂಡು ಛಂದಸ್ಸನ್ನು ಉಳಿಸೋದಲ್ಲ, ಅದು ಭಾವ ಮತ್ತು ಲಯದ ಜೊತೆಗೆ ಇರಬೇಕಾದಂತಹ ಒಂದು ಪದ್ಧತಿ. ಛಂದಸ್ಸಿನ ವಿಮುಖವಾಗಿ ಕಾವ್ಯ ಬರೆಯುವ ಪ್ರಕ್ರಿಯೆ ಇವತ್ತಿರೋದು. ಹಾಗಂತ ಛಂದೋಬಂಧದ ಒಳಗಡೆ ಮಾತ್ರ ಒಳ್ಳೆ ಕಾವ್ಯಗಳು ಅಂತಲ್ಲ, ಸ್ವಚ್ಛಂದ ಛಂದದಲ್ಲಿ ಬರೆಯುವುದು ಕೂಡ ಒಂದು ಒಳ್ಳೆಯ ಕಾವ್ಯ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಾಗ ಕೂಡ ಪಾರಂಪರಿಕವಾದ ಛಂದಸ್ಸನ್ನೆಲ್ಲ ನಿರಾಕರಿಸಬಹುದು. ಆದ್ರೆ ಹೊಸ ಬಗೆಯ ಆಧುನಿಕ ಛಂದಸ್ಸು ಕೂಡ ಅದರ ಜೊತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಯಕ್ಷಗಾನ ಕೂಡ ಬಗೆಯಲ್ಲಿ ಪ್ರಯೋಗಗಳನ್ನು ಮಾಡಿದೆ. ಇವತ್ತು ಇದರ ಜೊತೆಗಿರುವ ಹೆಚ್ಚಿನ ಜನರೆಲ್ಲ ಒಂದು ರೀತಿಯಲ್ಲಿ ಆ ಬಗೆಯ ವಿದ್ವತ್ತಿನ ಕೆಲಸ ಮಾಡಿದ್ದಾರೆ. ಪ್ರಸಂಗ ಬರೆದವರು ಭಾರದ್ವಾಜರಿರ್ಬೋದು, ಅರನಾಥ ವರ್ಕಾಡಿ ಅವರು ಇರ್ಬೋದು, ನವನೀತ್ ಶೆಟ್ಟಿ ಅವರು ಇರ್ಬೋದು, ಶರತ್ ಕುಮಾರ್ ಕದ್ರಿ, ಪಚ್ಚನಾಡಿ, ಎಲ್ಲರೂ ಈ ಬಗೆಯ ತಜ್ಞತೆ, ಒಂದು ಬೌದ್ಧಿಕವಾದ ಚಿಂತನೆಯನ್ನು ಹರಿಸುವ ವ್ಯಕ್ತಿಗಳೇ ಹೌದು. ಆ ಜೊತೆಗೆ ಕಲಾವಿದರು ಹೌದು. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ದಿನಕರ ಪಚ್ಚನಾಡಿ ಅವರು ತಮ್ಮ ಜ್ಞಾನಾಮೃತ
ಸಂಸ್ಥೆಯ ಮೂಲಕ ಇದೊಂದು ಉಪಯುಕ್ತ ಕಾರ್ಯಕ್ರಮ ಅನ್ನೋದು ಕನ್ನಡ ರಾಜ್ಯೋತ್ಸವ ದಿನ ಆರಂಭ ಮಾಡುತ್ತಿರುವುದು ಬಹಳ ಸಂತೋಷದ ಸಂಗತಿ. ಇದು ಬಹುಶಃ ಇದರ ಪ್ರಯೋಜನ ಎಲ್ಲರೂ ಪಡೆದ್ರೆ ಒಂದಷ್ಟು ಹೊಸ ಬಗೆಯ ಚಿಂತನೆಗಳು ಈ ಕ್ಷೇತ್ರದಲ್ಲಿ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಕನ್ನಡದ ಕೆಲಸ ಅಂದ್ರೆ ಇದು ಕೇವಲ ಅಕ್ಷರಗಳ ರೂಪದಲ್ಲಿ ಇರೋದಲ್ಲ, ಕನ್ನಡ ಛಂದಸ್ಸಿನ ರೂಪದಲ್ಲಿ ಲಯದಲ್ಲಿರುವಂತಹ ಸಂಗತಿಗಳು ಕೂಡ ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ಬಹುಶಃ ರಾಜ್ಯೋತ್ಸವ ದಿನದ ಆರಂಭದ ಹಿನ್ನೆಲೆಯಲ್ಲಿ ಇದನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದು. ಈ ಕಾರ್ಯಕ್ರಮಕ್ಕೆ ಆಗು ಮಾಡುವುದಕ್ಕೆ ಕಾರಣರಾದ ಎಲ್ಲರಿಗೂ ಒಳ್ಳೆಯದಾಗಲಿ. ಅಷ್ಟೇ ಅಲ್ಲ, ಇದರಲ್ಲಿ ಭಾಗಿಗಳಾದ ಈಗಾಗಲೇ ದಿನಕರ ಬಚ್ಚನಾಡಿಯವರು ಹೇಳಿದ ಹಾಗೆ ಸುಮಾರು 85 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. 85 ಜನ ನೋಂದಣಿ ಮಾಡ್ಕೊಂಡ್ರೆ ಇನ್ನೂ ಕೂಡ ನೋಂದಣಿ ಮಾಡ್ಕೊಳ್ಬಹುದು. 1 ವರ್ಷಗಳ ವರೆಗೆ ಉಚಿತ ತರಬೇತಿ ನಡೆಸಿದೆ ಅಂತ ಹೇಳಿದ್ದಾರೆ. ಇದರ ಪ್ರಯೋಜನ ಎಲ್ಲರೂ ಪಡ್ಕೊಂಡು ಶ್ರೀಮಂತರು ನಾರಾಯಣ ಶೆಟ್ಟಿ ಅವರ ಪಾಂಡಿತ್ಯ ಸ್ವಲ್ಪ ಹಂಚಿಕೊಳ್ಳುವುದಕ್ಕಾಗುತ್ತದೆ. ಏನವ್ರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅವ್ರು ಮಾಡಿ ಅವರಲ್ಲಿಗೆ ಅವರು ಓದಲಿಗೆ ಮುಗಿಯೋದಿಲ್ಲ. ಅದು ಮುಂದಿನ ತಲೆಮಾರಿನ ವಿಸ್ತಾರ ಆಗಬೇಕು. ವಿಸ್ತಾರ ಆಗುವ ಭಾಗವಾಗಿ ಈ ಕಾರ್ಯಕ್ರಮ ಅತ್ಯಂತ ಉಪಯುಕ್ತ ಆಗಲಿ. ಎಲ್ರಿಗೂ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ವಸಂತ ಭಾರದ್ವಾಜ ಅವರ ಮಾತುಗಳನ್ನು ಕೇಳಿದಾಗ ಛಂದಸ್ಸು ಎನ್ನುವುದು ಕಬ್ಬಿಣದ ಕಡಲೆಯಲ್ಲ, ಬಂಗಾರದ ಒಡವೆ ಎನ್ನುವ ಮಾತು ಸ್ಫುಟವಾಗ್ತದೆ. ಶ್ರೀಮಂತೂರು ನಾರಾಯಣ ಶೆಟ್ಟಿಯವರು ಅವರ ಅಡುಗೆ ಹೇಗೆ ಅಂತ ಹೇಳಿದ್ರೆ ಸಮಪಾಕದ ಅಡುಗೆ. ಅದು ಅವರ ಎಲ್ಲ ಕೃತಿಗಳಲ್ಲಿ ನಮಗೆ ಕಂಡು ಬರುವಂತಹ ವಿಚಾರ. ಅಡುಗೆ ಎಲ್ಲರೂ ಮಾಡ್ತಾರೆ. ಉಪ್ಪು, ಹುಳಿ, ಖಾರ ಯಾವ ಯಾವ ಪ್ರಮಾಣದಲ್ಲಿ ಹೇಗೆ ಇರಬೇಕು ಅದನ್ನು ತೋರಿಸಿಕೊಟ್ಟವರು ನಾರಾಯಣ ಶೆಟ್ರು. ಅವರನ್ನು ಒಬ್ಬ ನಮ್ಮ ತುಳುವಿನಲ್ಲಿ ಹೇಳುದಿದ್ರೆ ತಮ್ಮಲೆನ ಜಾಗಡದಿದೆ ಮಾನವನ ವ್ಯಕ್ತಿಲೇನ ಸಾಲಿಡಿ ಅನ್ನವರಿ, ಹೀಗೆ ಹೇಳಬಹುದು. ಶರತ್ ಕುಮಾರ್ ಕತ್ರಿ ಮತ್ತು ದಿನಕರ ಬಚ್ಚನಾಡಿ ಇವರಿಬ್ಬರ ಜೊತೆ ಹವ್ಯಾಸಿ ಬಳಗ ಎನ್ನುವಂತಹ ಒಂದು ತಂಡವನ್ನು ಕಟ್ಟಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕಾಲದಲ್ಲಿ ಅವರ ಸಂಪರ್ಕಕ್ಕೆ ಸಿಕ್ಕಿದವರು ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರು. ಪರುಷಮಣಿಯ ಸ್ಪರ್ಶದಿಂದ ಸಾಮಾನ್ಯ ಲೋಹವು ಬಂಗಾರವಾಗುವ ಹಾಗೆ, ಗೌರವ ಲಾಭವನ್ನು ಪಡೆಯುವ ಹಾಗೆ ಶ್ರೀಮಂತೂರು ಅವರ ಸಂಪರ್ಕದಿಂದಾಗಿ ಈ ಇಬ್ಬರು ಯಕ್ಷಗಾನ ಕ್ಷೇತ್ರದಲ್ಲಿ ಇಂದು ಈ ಸ್ಥಿತಿಯಲ್ಲಿ ಮೆರೆಯುವುದಕ್ಕೆ ಸಾಧ್ಯವಾಗಿದೆ ಎಂದು ಅವರಿರುವರ ನಿಕಟವರ್ತಿಯಾದಂತಹ ನಾನು ಖಂಡಿತವಾಗಿ ಹೇಳಬಲ್ಲೆ. ಇವರಿಬ್ಬರನ್ನು ತನ್ನ ಸೋದರಳಿಯರ ರೀತಿಯಲ್ಲಿ ಮಾನಿಸಿದವರು ಶ್ರೀಮಂತೂರು ನಾರಾಯಣ ಶೆಟ್ರು. ಒಬ್ಬ ಕೃಷಿಕರಾಗಿ, ಒಬ್ಬ ಉಪಾಧ್ಯಾಯರಾಗಿ, ಯಕ್ಷಗಾನದ ಒಳ್ಳೆಯ ಪ್ರೇಕ್ಷಕನಾಗಿ, ಯಕ್ಷಗಾನದ ವಿಮರ್ಶಕನಾಗಿ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಸಹೃದಯಿಯಾಗಿ ಇವರನ್ನು ಆಧರಿಸಿದವರು, ಮಾರ್ಗದರ್ಶನ ಮಾಡಿದವರು. ದೇರಾಜಿ ಸೀತಾರಾಮಯ್ಯ ಅವರ ರಾಮರಾಜ್ಯದ ರೂವಾರಿ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಅವರು ಹೀಗೆ ಬರೀತಾರೆ: ವಿಶ್ವಾಮಿತ್ರರಿಗೆ ಒಂದು ತುಡಿತ ಇದ್ದಂತೆ, ನನ್ನಲ್ಲಿರುವಂತಹ ವಿದ್ಯೆಯನ್ನು ನಾನು ನೀಡುವುದಕ್ಕೆ ಸಮರ್ಥನಾದಂತಹ ಒಬ್ಬ ಶಿಷ್ಯ ಬೇಕು. ಆ ಕಾರಣಕ್ಕಾಗಿ ಶಿಷ್ಯ ಕಾಮೇಷ್ಟಿ ಯಾಗವನ್ನು ವಿಶ್ವಾಮಿತ್ರರು ಮಾಡಿದರಂತೆ. ಅದರ ಫಲರೂಪವಾಗಿ ಪುತ್ರಕಾಮೇಷ್ಟಿಯಲ್ಲಿ ದಶರಥ ನಂದನನಾಗಿ ಹುಟ್ಟಿದಂತಹ ಶ್ರೀರಾಮಚಂದ್ರ ವಿಶ್ವಾಮಿತ್ರರಿಗೆ ಶಿಷ್ಯನಾಗಿ ಒದಗಿ ಬಂದನಂತೆ. ಹಸಿವಿಗೆ ತನ್ನ ಕೆಚ್ಚಲಲ್ಲಿರುವಂತಹ ಹಾಲನ್ನು ಕರುವಿಗೆ ಉಣಬಡಿಸಬೇಕು ಎನ್ನುವಂತಹ ತುಡಿತ ಇದ್ದ ಹಾಗೆ ಶ್ರೀಮಂತೂರು ಅವರಿಗೆ ತನ್ನಲ್ಲಿದ್ದಂತಹ ವಿದ್ಯೆಯನ್ನು ತಾನು ಯಾರಿಗೆ ಕೊಡಬೇಕು ಅಂತಹ ಸಮರ್ಥ ಶಿಷ್ಯರ ಹುಡುಕಾಟದಲ್ಲಿ ಇದ್ದಾಗ ಅವರ ಮನೋ ಅಭಿಲಾಷೆಗೆ ಹೊಂದಿಕೊಳ್ಳುವಂತಹ ಶಿಷ್ಯರೇ ಅವರಿಗೆ ಸಿಕ್ಕಿದ್ರು. ಅವರಲ್ಲೊಬ್ಬ ದಿನಕರ ಪಚ್ಚನಾಡಿ. ದಿನಕರ ಪಚ್ಚನಾಡಿ ಇಂದು ಡಾಕ್ಟರ್ ದಿನಕರ ಪಚ್ಚನಾಡಿ ಅಂತ ಆಗಬೇಕಿದ್ರೆ ದೊಡ್ಡ ಕೊಡುಗೆ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರದ್ದು. ನಾರಾಯಣ ಶೆಟ್ಟಿ ಅವರಿಂದ ನಮ್ಮೊಂದಿಗಿಲ್ಲ. ಅವರ ಕೃತಿಗಳನ್ನು ಪಟ್ಲ ಫೌಂಡೇಶನ್ ಟ್ರಸ್ಟಿನ ವತಿಯಿಂದ ಪಟ್ಲ ಪ್ರಕಾಶನದ ಮೂಲಕ ಪ್ರಕಾಶಿಸುವಂತಹ
ಯೋಜನೆಯನ್ನು ಹಾಕಿಕೊಂಡಾಗ ದಿನಕರ ಪಚ್ಚನಾಡಿಯವರು ಮಾಸ್ಟರ ಎಲ್ಲ ಪ್ರಸಂಗಗಳನ್ನು ಸಿದ್ಧಗೊಳಿಸುವಂತಹ ಆ ಕಾಯಕದಲ್ಲಿಯೂ ಕೂಡ ತೊಡಗಿಸಿಕೊಂಡು ಛಂದಸ್ಪತಿ ಎನ್ನುವಂತಹ ಆ ಯಕ್ಷಗಾನ ಸಂಪುಟದ ಬಿಡುಗಡೆಗೆ ಕೂಡ ಕಾರಣರಾಗಿದ್ದಾರೆ. ಒಬ್ಬ ಒಳ್ಳೆಯ ಮಿತ್ರನಾಗಿ, ಮಾರ್ಗದರ್ಶಕನಾಗಿ, ಗುರುವಾಗಿ ಅವರ ಮಾತುಗಳು ಕಬ್ಬಿಣದ ಕಡಲೆಯೇ ಹೌದು. ಅದರಲ್ಲೊಂದು ಮಾಧುರ್ಯವೂ ಇದೆ. ಕಡುಸಾದ ಆ ಮಾತಿನಲ್ಲಿ ಹಿತವಚನವೂ ಸೇರಿಕೊಂಡಿದೆ. ಯಾರಾದ್ರೂ ಮನಸ್ಸಿಗೆ ಹತ್ತಿರವಾದವರು ಸಿಕ್ಕಿದ್ರೆ ಅವರಲ್ಲಿ ಯಾವುದೇ ಸಂಕೋಚ ಇಲ್ಲದೆ ಮನಸ್ಸಿನ ಎಲ್ಲಾ ವಿಚಾರಗಳನ್ನು ತಿಳಿಸುವಂತಹ ಒಂದು ಮಗುವಿನ ಹೃದಯ ಇದ್ದವರು ನಮ್ಮ ಮಾಸ್ಟ್ರು ನಾರಾಯಣ್ ಶೆಟ್ರು. ಅವರನ್ನು ನೆನಪಿಸಿಕೊಳ್ಳುತ್ತಾ ಒಬ್ಬ ಸಮರ್ಥ ಶಿಷ್ಯನ ಮೂಲಕ ಅವರ ಅಮೂಲ್ಯವಾದಂತಹ ಆ ಏನೆಲ್ಲ ಪರಿಕಲ್ಪನೆಯಲ್ಲಿ ಅವರು ಆ ಛಂದಸ್ಸನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವಂತಹ ಸಂಕಲ್ಪ ಮಾಡಿದ್ರು, ಯಾವುದನ್ನು ಯಾರಿಗೆ ಹೇಗೆ ತಲುಪಿಸಬೇಕು ಎನ್ನುವ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ರು, ಅದು ದಿನಕರ್ ಪಚ್ಚನಾಡಿ ಅವರ ಮೂಲಕ ಸಂಪನ್ನಗೊಳ್ಳುತ್ತಾ ಇದೆ. ಹೊಸ ಪ್ರಯೋಗ ಇದು. ಇದರ ಉಪಯೋಗವನ್ನು ಪಡೆದು ಆ ಸಾಹಿತ್ಯ ಲಕ್ಷ್ಮಿ ನವ ಒಡವೆಗಳಿಂದ ರಂಜಿಸಲಿ. ಯಕ್ಷಗಾನ ಕ್ಷೇತ್ರಕ್ಕೆ ಇದರಿಂದ ಖಂಡಿತವಾಗಿಯೂ ದೊಡ್ಡ ಲಾಭ ಮುಂದಿನ ದಿನಗಳಲ್ಲಿ ಆಗ್ತದೆ ಎನ್ನುವಂತಹ ನಿರೀಕ್ಷೆಯೊಂದಿಗೆ ದಿನಕರ ಪಚ್ಚನಾಡಿ ಮತ್ತು ಅವರ ಬಳಗದ ಈ ಒಂದು ಅಪೂರ್ವ ಶ್ರಮಕ್ಕೆ ಅಭಿನಂದನೆಯನ್ನು ನೀಡುತ್ತೇನೆ. ಆ ಗುರುಗಳ ಸ್ಮರಣೆಯನ್ನು ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಮಾಡ್ತೇನೆ. ನಮಸ್ಕಾರ. ಜ್ಞಾನಾಮೃತದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಗೌರವಾನ್ವಿತ ಚಂದೋಪ್ರಿಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಶಿಮಂತೂರು ನಾರಾಯಣ್ ಶೆಟ್ರಿಂದ ನನಗೆ ತುಂಬಾ ಪ್ರಯೋಜನ ಆಗಿದೆ. ತನ್ನನ್ನು ಪ್ರಸಂಗ ಕರ್ತನನ್ನಾಗಿ ರೂಪಿಸಿದವರು ಅವರು. ಇದನ್ನು ಸದಾ ನಾನು ಸ್ಮರಿಸುತ್ತಾ ಇದ್ದೇನೆ. ಅವರಿಗೆ ನಮಸ್ಕಾರ ಮಾಡಿಯೇ ಪ್ರಸಂಗವನ್ನು ರಚಿಸುತ್ತೇನೆ. ಇದೀಗ ಅವರ ಶಿಷ್ಯರಲ್ಲಿ ಒಬ್ಬರಾದಂತಹ ದಿನಕರ ಪಚ್ಚನಾಡಿಯವರು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿರುವುದು ತುಂಬಾ ಸಂತೋಷದ ಸಂಗತಿ. ಯಾಕಂದ್ರೆ ಮಾಸ್ಟರ್ ಇರುವಾಗ ಶಿಷ್ಯರೆಲ್ಲ ಒಟ್ಟಾಗಬೇಕು ಎಂಬಂತಹ ಒಂದು ಕನಸು ಕೊನೆಯ ತನಕೂ ಅವರಿಗೆ ನನಸಾಗಲಿಲ್ಲ. ಹಾಗೆ ಅಂತ ಅವರ ಅದ್ಭುತ ಸಾಧಕ, ಅವರು ಸಂಶೋಧಿಸಿ ತಮಗೆ ಕೊಟ್ಟಂತಹ ಆ ಜ್ಞಾನ ಅಮೃತ ಇದೆಯಲ್ಲ, ಅದು ಪ್ರಸಾರ ಆಗಲೇಬೇಕು. ಯಾಕೆಂದ್ರೆ ಛಂದಸ್ಸು ಇಲ್ದಿದ್ರೆ ಪದ್ಯ ಇಲ್ಲ, ಪದ್ಯ ಇಲ್ದಿದ್ರೆ ಛಂದಸ್ಸು ಇಲ್ಲ. ಯಾವುದೇ ಪದ್ಯಕ್ಕೂ ಇರುತ್ತೆ ಛಂದಸ್ಸು. ಆ ಛಂದಸ್ಸನ್ನು ಉಳಿಸಿಕೊಳ್ಳಬೇಕಾದಂತಹ ಹೊಣೆ ಅವರ ಶಿಷ್ಯರ ಮುಂದಿದೆ. ಅವರಿಗೂ ಆ ಆಶೆ ಇತ್ತು. ಈ ಚಂದೋಂಬುದಿಯ ವಿಚಾರಧಾರೆಗಳನ್ನು ಶಿಷ್ಯರೆಲ್ಲ ಪ್ರಸರಣ ಮಾಡಬೇಕು ಅಂತ ಅಂದುಕೊಂಡು ಅಂತಹ ಒಂದು ಕಾರ್ಯವನ್ನು, ಅಂದ್ರೆ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂತಹ ಒಂದು ಕೆಲಸವನ್ನು ಜ್ಞಾನಾಮೃತದ ಮುಖಾಂತರ ದಿನಕರ ಪಚ್ಚನಾಡಿಯವರು ಮಾಡುವುದಕ್ಕೆ ಹೊರಟಿದ್ದಾರೆ. ಅವರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಛಂದಸ್ಸು ಯಾಕೆ ಬೇಕು ಅಂತ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು ಬಹಳ ಚೆನ್ನಾಗಿ ಹೇಳಿದ್ರು. ಮಾಸ್ಟರ್ ಅಂತೆ ಅವರು ಕೂಡ ದೊಡ್ಡ ವಿದ್ವಾಂಸರೇ. ಆದ್ದರಿಂದ ಅವರಿಗೆ ಛಂದಸ್ಸಿನ ಬಗ್ಗೆ ಅಧಿಕೃತವಾಗಿ ಹೇಳುವುದಕ್ಕೆ ಗೊತ್ತು. ಜ್ಞಾನಾಮೃತದಲ್ಲಿ ಮುಂದೆ ಪಾಲ್ಗೊಂಡು ಅವರ ಜ್ಞಾನವನ್ನು ಪಡೆಯುವ ಅವಕಾಶ ನಮಗೂ ಒದಗಬಹುದು. ಮಾಸ್ಟರೇ ಹೇಳಿದ್ದಾರೆ ಛಂದಸ್ಸು ಯಾಕೆ ಬೇಕು ಅಂತ. ಮತ್ತೆ ಛಂದಸ್ಸು ಇದ್ರೆ, ಛಂದಸ್ಸು ಇಲ್ದಿದ್ರೆ ಏನು ಅಂತ ಒಂದು ಕಂದ ಪದ್ಯದ ಮುಖಾಂತರ ಅವರು ರಚನೆ ಮಾಡಿದ್ದಾರೆ. ನುಡಿ ನಡೆವಂತಿರೆ ಗದ್ಯಂ, ನುಡಿವೆಣ್ಣು, ಅವಳು ನಡೆಯುವ ಹಾಗೆ ಇರ್ಬೇಕಂತ, ಸೀದಾ ನಡೆದ ಹಾಗೆ ನಡೆದುದು ಗದ್ಯ ಅಂತ ಅವರ ಅಭಿಪ್ರಾಯ. ಕುಡುಕನ ನಡೆಯೇ ನವ್ಯ ಚಂದ. ಕುಡುಕ ಯಾವಾಗಲೂ ಸರಿ ನಡೆಯುವುದಿಲ್ಲ, ನಮಗೆ ಗೊತ್ತು. ಒಮ್ಮೆ 4 ಮೀಟರ್ ಮುಂದೆ ಹೋದ್ರೆ ಮತ್ತೊಮ್ಮೆ 2 ಮೀಟರ್ ಈಚೆಗೆ ಎಡಕ್ಕೆ ಹೋಗ್ತಾನೆ. ಹಾಗೆ ಕುಡುಕನ ನಡೆಯ ಹಾಗೆ ನವ್ಯ ಚಂದ ಅಂತ ನಾವು ಕವಿತೆಗಳನ್ನು ಓದ್ತಾ ಇದ್ದೇವೆ. ನಮಗೂ ಆ ಛಂದಸ್ಸು ಏನು ಅಂತ ನೋಡಿದ್ದೇವೆ. ಆ ಬಳಿಕ ನೃತ್ಯಾಂಗನೆಯಂತಡಿಯಿಡುವ ಭಾಷೆಯ ಬೆಡಗೆ ನಿಯತ ಚಂದ. ಒಬ್ಬಳು ಒಳ್ಳೆ ನೃತ್ಯಾಂಗನೆಯು ಕುಣಿಯುವಾಗ ಹೇಗೆ ಹೆಜ್ಜೆಗಳನ್ನು ಇಡ್ತಾಳೆ, ಹೇಗೆ ತನ್ನ ದೇಹದ ವಿನ್ಯಾಸಗಳನ್ನು ಪ್ರದರ್ಶನ ಮಾಡ್ತಾಳೆ, ಅದೆಷ್ಟು ಮನೋಜ್ಞವಾಗಿ ಚೇತೋಹಾರಿಯಾಗಿ ನಮಗೆ ಕಾಣ್ತದೆ. ಈ ತರ ನೃತ್ಯಾಂಗನೆಯು ಕುಣಿಯುವ ಆ ಭಂಗಿಯಂತೆ ನಿಯತ ಚಂದ ಇರ್ತದೆ ಅಂತೆ.
ಚಂಪು ನಡೆ ನುಡಿವೆರಡು ಇದೊಂದು ಕಂದ ಪದ್ಯದಲ್ಲಿ ಅವರು ಹಿಡಿದಿಟ್ಟಂತಹ ಅವರ ಅಭಿಪ್ರಾಯ ಅದು. ಈಗ ಈ ಛಂದಸ್ಸಿನ ಪ್ರಯೋಜನ ಏನು ಅಂತ ನಮಗೆ ಅರಿವಾಗಿರಬೇಕು. ಚಂಪು ಕಾವ್ಯ ಅಂದ್ರೆ ಗೊತ್ತಲ್ಲ, ಪದ್ಯ ಗದ್ಯ ಎರಡೂ ಇರತಕ್ಕಂತಹ ಪಂಪನ ಆದಿಪುರಾಣ ಇರಬಹುದು, ಪಂಪ ಭಾರತ ಇರಬಹುದು, ರನ್ನನ ಗದಾಯುದ್ಧ, ಅಜಿತ ಪುರಾಣ ಇತ್ಯಾದಿ ಹಳೆಗನ್ನಡದ ಸಾಹಿತ್ಯಗಳು, ಕಾವ್ಯಗಳು. ಹೀಗೆ ಈ ಛಂದಸ್ಸಿನ ಪ್ರಯೋಜನವನ್ನು ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಮತ್ತೆ ತಮ್ಮ ಬದುಕನ್ನೇ ಛಂದಸ್ಸಿಗಾಗಿ ಅವರು ಮುಡಿಪಾಗಿಟ್ಟವರು. ಋಷಿ ಸಂಸ್ಕೃತಿಯಲ್ಲಿ ಯಜ್ಞ ಮತ್ತು ತಪಸ್ಸು ಹೇಗೆ ಮುಖ್ಯವೋ, ಯಜ್ಞ ಅಂದ್ರೆ ತಪಸ್ಸು ಅಂದ್ರೆ ಛಂದಸ್ಸಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಮಹಾನುಭಾವ ಡಾಕ್ಟರ್ ಎನ್ ನಾರಾಯಣ ಶೆಟ್ರು. ಸದಾ ಛಂದಸ್ಸನ್ನೇ ಉಸಿರಾಡಿದಂತಹ ಒಬ್ಬ ಮಹಾ ತಪಸ್ವಿ ಶ್ರೀಮಂತೂರು ನಾರಾಯಣ ಶೆಟ್ರು. ಇದು ನಮಗೆಲ್ಲ ಸ್ಫೂರ್ತಿ, ನಮಗೆಲ್ಲ ಆದರ್ಶ. ಒಂದು ಒಳ್ಳೆಯ ಹಿನ್ನೆಲೆ ಅವರಿಗಿತ್ತು. ಅವರು ನಂದಿಕೂರು ಹತ್ತಿರ ಚೀಕ್ರಿ ಗುತ್ತಿನವರು, ಅಲ್ಲಿ ಶೇಷ ಶೆಟ್ರು ಅಂತ ಮನೆಯ ಯಜಮಾನರು. ಅವರು ದೊಡ್ಡ ಯಕ್ಷಗಾನ ಕಲಾ ಪ್ರೇಮಿ. ಈ ಶಿಷ್ಯನನ್ನೆಲ್ಲ ತಮ್ಮ ಮೊಮ್ಮಗನನ್ನು ಅವರು ಕುಣಿಸ್ತಾ ಇದ್ರಂತೆ, ಪದ್ಯ ಹೇಳಿಸ್ತಾ ಇದ್ರಂತೆ. ಮತ್ತೆ ಅವರ ತೊಟ್ಟಿಲ್ ಹಾಕುವಾಗ ಪುತ್ರಕಾಮೇಷ್ಟಿ ಅಂತ ತಾಳಮದ್ದಳೆ ಮಾಡಿ ನಡೆಸಿದ್ದಾರೆ ತೇಜಿ ಶೆಟ್ರ್ ಅವರ ತಂಡದವರಿಂದ. ಹೀಗೆ ಅಲ್ಲಿ ಒಂದು ಒಳ್ಳೆಯ ಪರಿಸರ. ಮತ್ತೆ ಶೇಷ ಶೆಟ್ರ ಮಗಳು ವಾರಿಜ ಅಂತ ಹೇಳುವರು ಒಳ್ಳೆಯ ನಾಟಕ ಕಲಾವಿದರು. ಈ ನಾರಾಯಣ ಶೆಟ್ರಿಗೆ ಒಳ್ಳೆಯ ನಾಟಕದ ಸಂಸ್ಕಾರವನ್ನು ಅವರು ನೀಡಿದ್ರು. ಆ ಬಳಿಕ ನಂದಿಕೂರಿನಿಂದ ಅವರು ಇಲ್ಲಿ ಬರ್ತಾರೆ, ಕಿನ್ನಿಗೋಡು ಎಳತ್ತೂರು ಗುತ್ತಿಗೆ. ಅದು ಕೂಡ ಬಹಳ ದೊಡ್ಡ ಮನೆ, ಒಂದು 100ಕ್ಕಿಂತ ಹೆಚ್ಚು ಸದಸ್ಯರಿರುವ ಮನೆ. ಅಲ್ಲಿಯೂ ಕೂಡ ಎಲ್ಲರೂ ಯಕ್ಷಗಾನ ಕಲಾವಿದರು. ಸೋಮಯ್ಯ ಶೆಟ್ಟಿ, ನಂದು ಶೆಟ್ಟಿ, ಕಂಪು ಶೆಟ್ಟಿ, ದೂಜ ಶೆಟ್ಟಿ, ಆಮೇಲೆ ಹೆಣ್ಮವರ ಬಾಬು ಶೆಟ್ಟಿ, ಇವರೆಲ್ಲ ದೊಡ್ಡ ದೊಡ್ಡ ಅರ್ಥಧಾರಿಗಳು. ಬಿಡಿ ಬಾಬಣ್ಣ ಅಂತ ಒಬ್ರು ಇದ್ರಂತೆ, ಭಯಂಕರ ಮದ್ದಳೆ ಬಾರಿಸುವರು. ಅವರು ಮದ್ದಳೆ ಬಾರಿಸುವಾಗ ಮದ್ದಳೆ ಮಾತ್ರ ಅಲ್ಲ, ಇಡೀ ಮನೆಯ ಅಗರ್ತಿತ್ತಂತೆ. ಎಷ್ಟೋ ಮದ್ದಳೆಯ ಮುಚ್ಚಿಗೆ ಬಾರಿಸಿಯೇ ಅವರು ಒಡೆದು ಹಾಕಿದ್ದಾರೆ. ಅಷ್ಟು ಒಂದು ಆ ಪ್ರೀತಿ. ಇವರ ದೊಡ್ಡಪ್ಪ ಕಾಕುವರು ಮಲಗಿ ಹಾಸಿಗೆಯಲ್ಲಿ ಮಲಗಿಯೇ ಅರ್ಥ ಹೇಳ್ತಿದ್ರಂತೆ. ಆಮೇಲೆ ಮನೆಯ ಅಷ್ಟು ಮಕ್ಕಳು ಕೂಡ ದಿನಾ ಬೆಳಿಗ್ಗೆ ಅವರದು ಸಂಜೆ ಯಕ್ಷಗಾನ. ಅವರು ಮನೆಯ ಹೆಂಗಸರು ಕೂಡ ಅವರಿಗೆ ಸೀರೆ, ಪೌಡರ್ ಇತ್ಯಾದಿ ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಸುಂದರ ಪರಿಸರದಲ್ಲಿ ಶ್ರೀಮಂತೂರು ನಾರಾಯಣ ಶೆಟ್ರು ಬೆಳೆದು ಬಂದ್ರು. ಹೀಗೆ ಏಕಲವ್ಯ ಸಾಧಕ ಅವರು. 5ನೇ ಕ್ಲಾಸಲ್ಲಿರುವಾಗ ಜೈಮಿನಿ ಭಾರತ ಬಾಯ್ಪಾಠ ಅಂತ ಹೇಳಿ, 6ನೇ ಕ್ಲಾಸಲ್ಲಿರುವಾಗ ಚಂದೋಂಬುದಿ ಬಾಯ್ಪಾಠ ಅಂತೆ, ಶಬ್ದಮಣಿ ದರ್ಪಣ ಬಾಯ್ಪಾಠ ಅಂತೆ. ಏನಿದೆಲ್ಲ ಇಂತಹ ಏಕಲವ್ಯ ಸಾಧಕ ಅವರು. ಒಂದು ಕಡೆಯಲ್ಲಿ ಅದ್ಭುತವಾದ ಪ್ರತಿಭೆ, ಇನ್ನೊಂದು ಕಡೆಯಲ್ಲಿ ಪಾಂಡಿತ್ಯ, ಮತ್ತೊಂದು ಕಡೆಯಲ್ಲಿ ಪರಿಶ್ರಮ. ಪ್ರಸಂಗ ಬರೀಲಿಕ್ಕೆಲ್ಲ ಕೂತ್ರೆ ಅಥವಾ ಈ ಛಂದಸ್ಸಿನ ಸೂತ್ರ ಪದ್ಯಗಳನ್ನು ಹೊಸೆಯುವುದಕ್ಕೆ ಕೂತ್ರೆ ಒಮ್ಮೆ 22 ದಿನಗಳ ಕಾಲ ಅವರು ಬರೆಯುವುದರಲ್ಲೇ ಇದ್ದರು, ಬಹಿರ್ಮುಖರಾಗಲೇ ಇಲ್ಲ. ಅಂತಹ ಒಂದು ಆ ಸಿದ್ಧಿ ಶ್ರೀಮಂತೂರು ನಾರಾಯಣ ಶೆಟ್ರಲ್ಲಿತ್ತು. ಅವರು ನಮಗೆ ಇನ್ನೂ ಈ ಜ್ಞಾನಾಮೃತದಲ್ಲಿ ಛಂದಸ್ಸನ್ನು ಕಲಿಯುವುದಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾರಾಯಣ ಶೆಟ್ರ ಚಿತ್ರವೇ ನಮಗೆ ಸ್ಫೂರ್ತಿಯಾಗಲಿ. ಅವರ ಜ್ಞಾನ ಧಾರೆಯನ್ನು ನಾವೆಲ್ಲ ಪ್ರಾಂಜಲವಾಗಿ ಸ್ವೀಕರಿಸಿ ಈ ಕನ್ನಡ ಛಂದಸ್ಸಿಗಾಗಿ, ಯಕ್ಷಗಾನಕ್ಕಾಗಿ ಏನಾದ್ರೂ ಕೆಲಸ ಮಾಡೋಣ. ಅವರು ಮುಖ್ಯವಾಗಿ ಕನ್ನಡದ ಅನರ್ಘ್ಯ ಛಂದೋರತ್ನಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ದೇಸಿ ಛಂದಸ್ಸುಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಅವರು ಮಾಡಿದ್ದಾರೆ. ಅಂದ್ರೆ ಬಲಿಪರ ಪದ್ಯಕ್ಕಿಂತ ಮೊದಲು ಯಕ್ಷಗಾನದ ಪದ್ಯ ಹೇಗಿತ್ತು ಅಂತ ಒಂದು ಪ್ರಶ್ನೆ ಇದೆ ಈ ಯಕ್ಷಗಾನದಲ್ಲಿ. ಅದು ಈ ದೇಸಿ ಪದ್ಯಗಳ ಲಯ ಹೇಗಿತ್ತು ಹಾಗೆ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಇವರ ಈ ಛಂದಸ್ಸಿನ ಕೆಲವು ಸೂತ್ರ ಪದ್ಯಗಳು ಮತ್ತೆ ಅವರು ಆಯ್ಕೆ ಮಾಡಿದಂತಹ ಕೆಲವು ಪದ್ಯಗಳನ್ನೆಲ್ಲ ನೋಡುವಾಗ ಇದ್ದಿರಲಬಹುದು. ನಮಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಒಂದು ಸಂಶೋಧನೆಗೆ ಅದು ವಿಷಯ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೆಚ್ಚಾಗಿ ಭಾಗವತರು ಆ ದಾರಿಗೆ ಬರಬೇಕು ಎಂಬುದವರ ಲಕ್ಷ್ಯವಾಗಿತ್ತು. ಗಾನದ ರಾಗ ಪ್ರವಾಹದಲ್ಲಿ ಸಾಹಿತ್ಯಗಳು ಕೊಚ್ಚಿ ಹೋಗ್ತಾ ಇದೆಯಲ್ಲ, ಅದಲ್ಲ, ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿಯರ ನರ್ತನ ಚೆನ್ನಾಗಿರ್ಬೇಕು ಅಂತ ಅವರ ಪ್ರಧಾನ ಲಕ್ಷ್ಯವಾಗಿತ್ತು. ಅಂತಹ ಅವರ ಆಶಯ ಮುಂದಿನ ಪೀಳಿಗೆಯ ಭಾಗವತರುಗಳಲ್ಲಿ ಸಾಕಾರಗೊಳ್ಳಲಿ ಎಂದು ಹಾರೈಸುತ್ತಾ, ಕನ್ನಡ ರಾಜ್ಯೋತ್ಸವದಂದೇ ಕನ್ನಡದ ಸಾಹಿತಿಗಳು, ವಿದ್ವಾಂಸರೆಂಬವರು ನಿರ್ಲಕ್ಷಿಸಿದಂತಹ ಛಂದಸ್ಸಿನ ಕುರಿತಾಗಿ ತಮ್ಮ ಎಲ್ಲ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಒಂದು ರೀತಿಯ ತಪೋ ಸದೃಶ್ಯವಾದಂತಹ ಸಾಧನೆ ಮಾಡಿ ಕನ್ನಡದ ಛಂದಸ್ಸಿಗೆ ಅದ್ಭುತವಾದ ಕೊಡುಗೆ ಎನಿಸಿದ ಯಕ್ಷಗಾನ ಚಂದೋಂಬುದಿಯನ್ನು ನೀಡಿದಂತಹ ಶ್ರೀಮಂತೂರು ನಾರಾಯಣ ಶೆಟ್ರ ಈ ಸ್ಮರಣೆ ಅತ್ಯಂತ ಸಮುಚಿತವಾಗಿದೆ. ಅವರ ಜ್ಞಾನ ಪ್ರಸರಣೆಗೆ
ಈ ಒಂದು ಕಾರ್ಯ ಅತ್ಯುತ್ತಮ ಮಾಧ್ಯಮವಾಗಿದೆ. ಅದು ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹಾರೈಸುತ್ತಾ ನನ್ನನ್ನು ಈ ಸಂತೋಷದಲ್ಲಿ ಪಾಲ್ಗೊಳ್ಳುವಂತೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಯಕ್ಷಗಾನಂ ಗೆಲ್ಗೆ. ನನ್ನ ಆತ್ಮೀಯರು ಹಾಗೂ ಗುರು ಸಮಾನರಾದ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರು ಯಕ್ಷಗಾನ ಸೇರಿದಂತೆ ಕನ್ನಡ ಛಂದಸ್ಸಿನ ಶಾಸ್ತ್ರದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದವರು. ಎಳವೆಯಲ್ಲಿಯ ಮಹಾಕಾವ್ಯಗಳ ಅಧ್ಯಯನಶೀಲರು. ಈಗ ಅವರು ಕೀರ್ತಿಶೇಷರಾಗಿದ್ದಾರೆ. ಅವರ ಬಗ್ಗೆ ಹೇಳಲಿಕ್ಕೆ ನನ್ನ ಬಾಯಿ ತುಂಬಾ ಸಣ್ಣದು. ನನ್ನ ಸನ್ಮಿತ್ರ ಡಾಕ್ಟರ್ ಎನ್ ದಿನಕರ್ ಪಚ್ಚನಾಡಿಯವರು 1996ರಿಂದ ನಿರಂತರ ಜ್ಞಾನ ಮಾರ್ಗದಲ್ಲಿ ಛಂದಸ್ಸಿನ ಅಭ್ಯಾಸವನ್ನು ಗೈದವರು ಹಾಗೂ ಶಿವಂತೂರವರ ಛಂದಸ್ಸಿನ ಪುಸ್ತಕ ಪ್ರಕಟಗೊಳ್ಳುವಲ್ಲಿ ಶ್ರಮಿಸಿದವರು. ಆದರೆ ಇಂದು ನಾರಾಯಣ ಮಾಸ್ಟರ್ ನಮ್ಮ ಕಣ್ಣ ಮುಂದೆ ಇಲ್ಲ. ಅವರ ಪುಣ್ಯ ಸ್ಮರಣೆಯ ಪ್ರತಿರೂಪವಾಗಿ ನಡೆಯುವ ಈ ಛಂದಸ್ಸು ಅಧ್ಯಯನ ತರಬೇತಿಯನ್ನು ಉಚಿತವಾಗಿ ಅಂತರ್ಜಾಲದಲ್ಲಿ ನಡೆಸುವುದು ಇದು ಪಚ್ಚನಾಡಿ ಅವರ ಗುರುಭಕ್ತಿಯನ್ನು ಬಿಂಬಿಸುತ್ತದೆ. ಕೇವಲ ಯಕ್ಷಗಾನಕ್ಕೆ ಸೀಮಿತವಾಗದೆ ಸಾಹಿತ್ಯ ಜಾನಪದ ಆಸಕ್ತರು ಈ ತರಬೇತಿಯಲ್ಲಿ ಭಾಗವಹಿಸುವಂತೆ ಮಾಡಿದ ಡಾಕ್ಟರ್ ಪಚ್ಚನಾಡಿ ಅವರಿಗೆ ಅಭಿನಂದಿಸುತ್ತಾ ಈ ಔಚಿತ್ಯಪೂರ್ಣ ತರಬೇತಿಯು ಯಶಸ್ವಿಯಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಚಂದೋಬ್ರಹ್ಮ ಶ್ರೀಮಂತೂರು ನಾರಾಯಣ ಶೆಟ್ಟಿ ಇವರ ಸ್ಮರಣೆಯೊಂದಿಗೆ ಮಾಡುವಂತಹ ಛಂದಸ್ಸು ಅಧ್ಯಯನ, ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಳ್ಬೇಕು ಎನ್ನುವಾಗ ಇದಕ್ಕೆ ಸೂಕ್ತವಾದ ಉದ್ಘಾಟಕರು ಯಾರು ಎಂದು ಯೋಚಿಸಿದಾಗ ನಮ್ಮಲ್ಲಿ ಸೂಚನೆ ಬಂದದ್ದು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು. ಈ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೆ. ಹಾಗೆ ಶುಭಾಂಶನೆ ಮಾಡುವುದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಸೇರಿಕೊಂಡವರು ಡಾಕ್ಟರ್ ಮೋಹನ್ ಕುಂಟಾಡಿ ಇವರು, ಮುಖ್ಯಸ್ಥರು ಭಾಷಾಂತರ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ. ಇವರಿಗೂ ಕೂಡ ಜ್ಞಾನಾಮೃತ ಮಂಗಳೂರು ಇದರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ನವನೀತಾ ಶೆಟ್ಟಿ ಕದ್ರಿಯವರು ಬಹುಶಃ ಪತ್ರಿಕೋದ್ಯಮದಲ್ಲಿ ವೃತ್ತಿಯಲ್ಲಿದ್ದರೂ ಕೂಡ ಯಕ್ಷಗಾನದಲ್ಲಿ ಅವರ ಹೆಸರು ಮೇಲು. ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆ. ಅದೇ ರೀತಿ ಛಂದಸ್ಸು ಮತ್ತು ಯಕ್ಷಗಾನಕ್ಕೆ ಬಹಳಷ್ಟು ನಂಟಿರುವುದು ತಾರಾನಾಥ ವರ್ಕಡಿಯವರು ಯಕ್ಷಗಾನ ರಂಗದಲ್ಲಿ ಬಹಳ ಪ್ರಸಿದ್ಧ ವೇಷಧಾರಿ ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಶರತ್ ಕುಮಾರ್ ಕದ್ರಿ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ನಮಗೆ ಶುಭ ಹಾರೈಕೆಯನ್ನು ಮಾಡಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ಸುನಿಲ್ ಕುಮಾರ್ ಪಲ್ಲಮಜಲು, ತೋನ್ಸೆ ಪುಷ್ಕರ್ ಕುಮಾರ್, ಭಾಗವತರಾದಂತಹ ಶಿವಪ್ರಸಾದ್ ಎಡಪದವು, ನಮ್ಮವರೇ ಅಂದ್ರೆ ಈ ಜ್ಞಾನಾಮೃತ ಮಂಗಳೂರು ಇದರ ಕೋಶಾಧಿಕಾರಿ ಹರೀಶ್ ಹೆಬ್ಬಾರ್. ಅದೇ ರೀತಿ ದಿವಂಗತ ನಾರಾಯಣ ಶೆಟ್ಟರ ಕುಟುಂಬಿಕರು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಜೊತೆಗೆ ಈ ಛಂದಸ್ಸು ಅಧ್ಯಯನ ಶಿಬಿರದಲ್ಲಿ ನೋಂದಾಯಿಸಿಕೊಂಡಂತಹ ಸುಮಾರು 85 ಮಂದಿ ಶಿಕ್ಷಾರ್ಥಿಗಳಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.